ದಯಮಾಡಿ ಕೂತ್ಕೊಳ್ಳಿ. This morning I have a very wonderful word from the very presence of God. ದೇವರ ಪ್ರಸನ್ನತೆಯಿಂದ ಅದ್ಭುತವಾದ ಸಂದೇಶವು ಮುಂಜಾನೆ ನಾನು ತಂದಿದ್ದೇನೆ. Okay, and as I told you, we had a beautiful time of 6 days spending our time in the very presence of the Most High God. ನಾನು ಮುಂಚೆ ಹೇಳಿದ ಪ್ರಕಾರವೇ ಕಳೆದ 6 ದಿನಗಳಿಂದ ನಾವು ಬಹಳ ಸುಂದರವಾದ ಸಮಯವನ್ನು ಕ್ರಿಸ್ತನ ಸನ್ನಿಧಾನದಲ್ಲಿ ನಾವು ಕಳೆದೆವು. Some people didn't turn up. ಕೆಲವು ಜನರು ಬಂದಿಲ್ಲ. Some people were too spiritual, so they didn't come at all. They didn't come. They are coming once in a while to the church. ಕೆಲವರು ಅತಿ ಆತ್ಮಿಕರಾಗಿದ್ದಾರೆ, ಸಭೆಗೆ ಒಂದು ಸಾರಿ ಮಾತ್ರ ಬರ್ತಾರೆ. If they want, they come. If they don't want, they don't want. ಬಂದ್ರೆ ಸರಿ, ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. Okay, that is their problem. ಅದು ಅವರ ಒಂದು ಸಮಸ್ಯೆ But the ಆಗಿದೆ. people gathered here to worship God and to glorify God. ಆದ್ರೆ ಇಲ್ಲಿ ಜನರು ಸೇರಿ ದೇವರನ್ನು ಆರಾಧನೆ ಮಾಡಲಿಕ್ಕೆ, ಆತನನ್ನು ಮಹಿಮೆ ಪಡಿಸಲಿಕ್ಕೆ ಜನರು ಸೇರಿದರು. The 6 days of teaching on the blood of Jesus was such a blessing. 6 ದಿನಗಳು ಯೇಸು ಕ್ರಿಸ್ತನ ರಕ್ತದ ವಿಷಯವಾಗಿ ಅದು ಬಹಳ ಒಂದು ಅಧ್ಯಯನ ಮಾಡುವಾಗ ಅದು ಆಶೀರ್ವಾದಕರವಾಗಿತ್ತು. And many people were blessed and many people learned new things about the blood of Jesus. ಮತ್ತು ಬಹಳ ಜನರು ಅವರು ಆಶೀರ್ವಾದ ಹೊಂದಿದರು ಮತ್ತು ಬಹಳ ಹೊಸ ವಿಷಯಗಳನ್ನು ಅವರು ಕಲಿತರು. And if God willing, ದೇವರ ಚಿತ್ತವಾದರೆ this coming month, ಈ ಬರುವ ತಿಂಗಳಿನಲ್ಲಿ the last week we will be having again not on the teachings on the blood of Jesus. ಯೇಸು ಕ್ರಿಸ್ತನ ರಕ್ತದ ಒಂದು ಬೋಧನೆ ಇರೋದಿಲ್ಲ. We will give a choice to the public, like what they choose the subject, we will teach them. ಸಭೆಗೆ ನಾವು ಒಂದು ಆಯ್ಕೆ ಕೊಡ್ತೇವೆ, ಅವರು ಯಾವ ವಿಷಯ ಮೇಲೆ ಅವರು ಹೇಳ್ತಾರೋ ಆ ವಿಷಯದ ಮೇಲೆ ನಾವು ಬೋಧನೆಯನ್ನು ಮಾಡೋಣ. So whether it's a tough teachings or no problem, you give us the teachings and we will love to teach you. ಅದು ಕಠಿಣವಾಗಿದ್ರೂ ಸಹ ಪರವಾಗಿಲ್ಲ, ಆದ್ರೆ ನೀವು ಒಂದು ವಿಷಯವನ್ನು ಕೊಡ್ರಿ, ಅದರ ವಿಷಯವಾಗಿ ನಾನು ಹೇಳ್ತೇನೆ. Okay, so we have three. You need to give me at least 2 weeks before the subject what I need to teach you. ನಾನು ಕಲಿಕೆ ಮುಂಚಿತವಾಗಿ ಆ ವಿಷಯ ಯಾವುದಂತ ಹೇಳಿ ನೀವು 2 ವಾರ ನನಗೆ ಮುಂಚೆನೆ ಹೇಳಬೇಕು. So that I can prepare myself to teach you. ನಾನು ಸಿದ್ಧಪಡಿಸಿಕೊಂಡು ಅದಾದ ಮೇಲೆ ನಾನು ನಿಮಗೆ ಬೋಧಿಸ್ತೇನೆ. As we were studying on the 12th chapter and the 11th chapter of book of Exodus, the last service. ಕಳೆದ ಒಂದು ಹಿಂದಿನ ಸರ್ವಿಸ್ ನಲ್ಲಿ ನಾವು ವಿಮೋಚನೆ ಕಾಂಡ 11 ಮತ್ತು 12ನೇ ಅಧ್ಯಾಯ ನಾವು ನೋಡುವಾಗ, and I will continue with that. ಅದರಿಂದ ನಾನು ಮುಂದೆ ಬರೆಸ್ತೇನೆ. And I told you I will be teaching to you on how to apply the blood of Jesus Christ. ನಾನು ನಿಮಗೆ ಹೇಳಿದೆ ಹೇಗೆ ಕ್ರಿಸ್ತನ ಒಂದು ರಕ್ತವು ನಮ್ಮ ಮೇಲೆ ನಾವು ಹಚ್ಚಿಕೊಳ್ಳಬೇಕಂತ ಹೇಳಿ ನಾನು ಕಲಿಸ್ತೇನೆ. Okay, and I want to conclude this message. Actually, they say we cannot end the blood of Jesus because it's a very vast subject. ಯೇಸು ಕ್ರಿಸ್ತನ ರಕ್ತದ ವಿಷಯವಾಗಿ ನಾವು ಈ ವಿಷಯವನ್ನು ನಾವು ಹಾಗೆ ಕೊನೆಗೊಳಿಸಲಿಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಇದು ಬಹಳ ದೊಡ್ಡ ವಿಷಯವಾಗಿದೆ. But what I will do is today I will conclude it. ಆದ್ರೆ ಇವತ್ತಿಗೆ ನಾನು ಮುಗಿಸ್ತೇನೆ. Okay, because it will be 7 days. The Bible says the day you eat the Passover, for 7 days you should have unleavened bread. ಬೈಬಲ್ ಹೇಳ್ತದೆ, ನೀನು ಪಸ್ಕ ಹಬ್ಬದ ದಿವಸದಿಂದ ನೀನು 7 ದಿನದವರೆಗೂ ಕೊನೆ ದಿವಸ ನೀನು ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನಬೇಕು ಅಂತ ಹೇಳಿ. 14ನೇ ತಾರೀಕು ನೀನು ಕುರಿಮರಿಯನ್ನು ಸಂಹರಿಸಬೇಕು. The 14th day you should kill the lamb. 14ನೇ ದಿನ ಕುರಿಮರಿಯನ್ನು ಸಂಹರಿಸಬೇಕು. And 15, 16, 17, 18, 19, 20, 21 you should have an unleavened bread feast. ಮತ್ತು 15ನೇ ದಿನದಿಂದ 21ನೇ ದಿನ ಅಂದ್ರೆ 7 ದಿನದವರೆಗೂ ಹುಳಿ ಇಲ್ಲದ ರೊಟ್ಟಿಯನ್ನು ನೀನು ತಿನ್ನಬೇಕು. So we did that. ಅದನ್ನು ನಾವು ಮಾಡಿದೆವು. Last week we took Holy Communion. ಕಳೆದ ವಾರ ನಾವು ಪರಿಶುದ್ಧ ಭೋಜನವನ್ನು ತೆಗೆದುಕೊಂಡೆವು. And when we took the Holy Communion, that marked the Passover. ನಾವು ಪರಿಶುದ್ಧ ಭೋಜನವನ್ನು ತೆಗೆದುಕೊಳ್ಳುವಾಗ ಅದು ಪಸ್ಕ ಹಬ್ಬವನ್ನು ಸೂಚಿಸಿತು. And from Monday till today, we are only feasting on unleavened or the word which does on the word of God. ಮತ್ತು ಸೋಮವಾರದಿಂದ ಇವತ್ತಿನವರೆಗೂ ನಾವು ದೇವರ ವಾಕ್ಯದ ಮೇಲೆ ನಾವು ಧ್ಯಾನಿಸ್ತಾ ಇದ್ದೇವೆ. The word of God is an unleavened bread. ದೇವರ ವಾಕ್ಯವು ಒಂದು ಹುಳಿ ಇಲ್ಲದ ರೊಟ್ಟಿಯಾಗಿದೆ. It doesn't have a leaven inside that. ಅದರಲ್ಲಿ ಯಾವುದೇ ಒಂದು ಹುಳಿ ಇಲ್ಲ. So it's an unleavened bread. ಅದು ಹುಳಿ ಇಲ್ಲದ ರೊಟ್ಟಿಯಾಗಿದೆ. ಅದನ್ನು ತಿನ್ನುವಾಗ ನಾವು ಸಂತೋಷದಿಂದ ತಿಂತೇವೆ. That means there is no fault in the word of God. ಅದರ ಅರ್ಥ ದೇವರ ವಾಕ್ಯದಲ್ಲಿ ಯಾವುದೇ ಒಂದು ತಪ್ಪು ಇಲ್ಲ.
Okay, now let me give you the background of what we are going to study. ನಾವು ಅಧ್ಯಯನ ಮಾಡುವ ವಿಷಯದಲ್ಲಿ ನಾನು ಅದರ ಹಿನ್ನೆಲೆಯನ್ನು ನಾನು ಕೊಡ್ತೇನೆ. The Bible tells ಬೈಬಲ್ ಹೇಳ್ತದೆ they need to take a lamb. ಅವರು ಒಂದು ಕುರಿಮರಿಯನ್ನು ತೆಗೆದುಕೊಳ್ಳಬೇಕು. 10ನೇ ದಿನದಲ್ಲಿ On the 14th day they need to kill the lamb. ಮತ್ತು 14ನೇ ದಿನದಲ್ಲಿ ಆ ಒಂದು ಕುರಿಮರಿಯನ್ನು ಸಂಹರಿಸಬೇಕು. And they need to take the blood and apply it on the doorpost. ಮತ್ತು ಆ ರಕ್ತವನ್ನು ತೆಗೆದುಕೊಂಡು ಆ ಒಂದು ಬಾಗಿಲದ ಒಂದು ಚೌಕಟ್ಟಿನಲ್ಲಿ ಅದು ಹಾಕಬೇಕು. And we should not apply it on the threshold. ಆದರೆ ಆ ಒಂದು ರಕ್ತವು ಹೊಚ್ಚಲಕ್ಕೆ ಹಚ್ಚಬಾರದು. Because that shows you cannot step on the blood of Jesus. ಅದು ತೋರಿಸ್ತದೆ ನಾವು ಯೇಸು ಕ್ರಿಸ್ತನ ರಕ್ತದ ಮೇಲೆ ನಾವು ಕಾಲಿಡಬಾರದು ಅಂತ. So you need to put it on the two frames and the door on the above frame. ಆ ಬಾಗಿಲದ ಮೇಲಿನ ಒಂದು ಭಾಗದಲ್ಲಿ ಪಕ್ಕದ ಎರಡು ಭಾಗದಲ್ಲಿ ನಾವು ಹಚ್ಚಬೇಕಾಗಿದೆ. And the Bible tells ಬೈಬಲ್ ಹೇಳ್ತದೆ that tonight ಆ ರಾತ್ರಿಯಲ್ಲಿ they should stay in the home. ಅವರು ಮನೆಯಲ್ಲಿಯೇ ಇರಬೇಕು. They should eat the bread. ಅವರು ರೊಟ್ಟಿಯನ್ನು ತಿನ್ನಬೇಕು. And they should tuck their shirts and they should get ready to go out. ಅವರು ತಮ್ಮ ಅಂಗಿಯನ್ನು ಹಾಕಿಕೊಂಡು ಹೊರಗೆ ಹೋಗಲಿಕ್ಕೆ ಸಿದ್ಧರಾಗಬೇಕು. They need to put on their belt. ಅವರು ತಮ್ಮ ಬೆಲ್ಟ್ ಅನ್ನು They need ಹಾಕಿಕೊಳ್ಳಬೇಕು. to take on their staff. ಅವರು ತಮ್ಮ ಕಟ್ಟಿಗೆಯನ್ನು ತೆಗೆದುಕೊಳ್ಳಬೇಕು. Because that night God was about to bring, or God brought a judgment on the land of Egypt. ಯಾಕಂದ್ರೆ ಆ ದಿನ ರಾತ್ರಿಯು ದೇವರು ಐಗುಪ್ತ ದೇಶದಲ್ಲಿ ದೇವರು ನ್ಯಾಯ ತೀರ್ಪನ್ನು ತಂದನು. Now let me give you certain things which I want you to keep it in your mind when we are studying these things. ಈ ವಿಷಯಗಳನ್ನು ನಾವು ಅಧ್ಯಯನ ಮಾಡುವಾಗ ಕೆಲವೊಂದು ವಿಷಯಗಳು ನೀವು ತಲೆಯಲ್ಲಿ ಇಟ್ಕೊಳ್ಬೇಕಂತ ಹೇಳಿ ನಾನು ಬಯಸ್ತೇನೆ. The first thing is, ಮೊದಲನೇ ವಿಷಯ, this festival was not only for Israelites, for everyone who obeyed that. ಈ ಒಂದು ಹಬ್ಬವು ಇಸ್ರಾಯೇಲ್ ಜನಾಂಗಕ್ಕಷ್ಟೇ ಅಲ್ಲ, ಆದ್ರೆ ಯಾರ್ಯಾರು ದೇವರಿಗೆ ವಿಧೇಯರಾದರೋ ಅವರೆಲ್ಲರಿಗೂ ಈ ಹಬ್ಬವಾಗಿತ್ತು. Everybody can do that. ಈ ಹಬ್ಬವು ಪ್ರತಿಯೊಬ್ಬರು It was not ಆಚರಿಸಬಹುದು. only particular for Israel. ಇದು ಇಸ್ರಾಯೇಲ್ ಜನಾಂಗಕ್ಕೆ ಅಂತ ಹೇಳಿ ಪ್ರತ್ಯೇಕವಾಗಿರಲಿಲ್ಲ. Do you remember? ನಿಮ್ಗೆ ನೆನಪಿದೆ? The Bible says the mixed multitude joined the Israelites' journey. ಬೈಬಲ್ ಹೇಳ್ತದೆ ಇಸ್ರಾಯೇಲರು ಪ್ರಯಾಣ ಮಾಡುವಾಗ ಮಿಶ್ರಿತವಾದ ಜನಾಂಗವು ಇಸ್ರಾಯೇಲ್ ಜನರೊಟ್ಟಿಗೆ Who are ಸೇರಿದರು. this mixed multitude? ಈ ಮಿಶ್ರಿತವಾದ ಜನರು ಯಾರಾಗಿದ್ರು? They were the Egyptians who applied the blood on the door and they got saved. ಯಾವೊಬ್ಬ ಐಗುಪ್ತ ಜನರು ತಮ್ಮ ಒಂದು ಬಾಗಿಲ ಕುರಿಮರಿ ರಕ್ತವನ್ನು ಹಚ್ಚಿ ರಕ್ಷಣೆ ಹೊಂದಿದ ಜನರು So ಇವರಾಗಿದ್ದರು. that means the salvation is for everybody and anybody can apply the blood of Jesus, cleanse himself and follow the church. Follow Jesus Christ. ಅದರ ಅರ್ಥ ರಕ್ಷಣೆಯು ಪ್ರತಿಯೊಬ್ಬರಿಗಾಗಿದೆ. ಯಾರಾದರೂ ಸಹ ಯೇಸು ಕ್ರಿಸ್ತನ ರಕ್ತವನ್ನು ಹಚ್ಚಿಕೊಳ್ಳುವಾಗ ಆತನ ಹಿಂದೆ ಅವರು ನಡೆಯಬಹುದು. Now when I was reading this chapter, ಈ ಅಧ್ಯಾಯವನ್ನು ಓದುವಾಗ I got three beautiful questions which I love to answer that. ಮೂರು ಸುಂದರವಾದ ಪ್ರಶ್ನೆಗಳು ನನಗೆ ಸಿಕ್ಕಿದೆ. ಆ ಪ್ರಶ್ನೆಗಳಿಗೆ ಉತ್ತರ ನಾನು ಕೊಡಲಿಕ್ಕೆ Now all ಬಯಸ್ತೇನೆ. these three questions we will put it as a point and we'll start understanding those questions now. Answer those questions. ಈ ಪ್ರಶ್ನೆಗಳಿಗೆ ನಾವು ಒಂದು ಪಾಯಿಂಟ್ಗಳಲ್ಲಿ ನಾವು ಅದಕ್ಕೆ ಉತ್ತರ ಕೊಡಲಿಕ್ಕೆ ಬಯಸ್ತೇನೆ. Okay, now the first question is, ಈಗ ಮೊದಲನೇ ಪ್ರಶ್ನೆ ಏನಂದ್ರೆ, what's the power in the blood? What is the power in the blood? ಆ ಯೇಸು ಕ್ರಿಸ್ತ ರಕ್ತದಲ್ಲಿರುವ ಆ ಬಲವು ಏನು? So now we need to answer this. ಈ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಾಗುತ್ತೆ. Now pastor, ಈಗ ಸಭಾಪಾಲಕರೇ, we apply the blood. ನಾವು ರಕ್ತವನ್ನು ಹಚ್ತೇವೆ. Now what is the power of applying the blood there? ಆ ಒಂದು ರಕ್ತವು ಹಚ್ಚಬೇಕಾದ್ರೆ ಅದರ ಬಲ ಏನಾಗಿದೆ? So we need to understand what is the power behind that. ಈಗ ನಾವು ಅರ್ಥ ಮಾಡಿಕೊಳ್ಳಬೇಕು ಅದರ ಹಿಂದೆ ಇರುವ ಬಲ ಏನಾಗಿದೆ. Second question, ಎರಡನೇ ಪ್ರಶ್ನೆ, when do the blood of Jesus work? ಆ ಯೇಸು ಕ್ರಿಸ್ತನ ರಕ್ತವು ಯಾವಾಗ ಕೆಲಸ ಮಾಡ್ತದೆ? You know what is the meaning of this? ಇದರ ಅರ್ಥ ಏನಾಗಿದೆ ಅಂದ್ರೆ, That means the blood of Jesus doesn't work in certain places of your life. ಅದರ ಅರ್ಥ ನಿಮ್ಮ ಜೀವಿತದ ಕೆಲವೊಂದು ಭಾಗಗಳಲ್ಲಿ ಯೇಸು ಕ್ರಿಸ್ತನ ರಕ್ತವು ಅದು ಕೆಲಸ ಮಾಡೋದಿಲ್ಲ. In certain part the blood of Jesus you make the blood of Jesus powerless. ಕೆಲವೊಂದು ಭಾಗಗಳಲ್ಲಿ ಯೇಸು ಕ್ರಿಸ್ತನ ರಕ್ತವು ಅದು ಬಲಹೀನನಾಗಿ ನೀವು ಮಾಡ್ತೀರಿ. The blood of Jesus cannot cross certain things. ಯೇಸು ಕ್ರಿಸ್ತನ ರಕ್ತವು ಕೆಲವೊಂದು ಭಾಗಗಳನ್ನು ದಾಟಿ ಬರಲಿಕ್ಕೆ ಆಗೋದಿಲ್ಲ. So that means ಅದರ ಅರ್ಥ we need to know where does the power of where does the blood of Jesus work there. ಅದರ ಅರ್ಥ ನಾವು ಅರ್ಥಕೊಳ್ಳಬೇಕು ಯೇಸು ಕ್ರಿಸ್ತನ ರಕ್ತವು ಎಲ್ಲಿ ಕೆಲಸ ಮಾಡ್ತದೆ. Now the third question was, ಈಗ ಮೂರನೇ ಪ್ರಶ್ನೆ ಏನಂದ್ರೆ, how do we apply the blood of Jesus today? ಇವತ್ತು ನಾವು ಯೇಸು ಕ್ರಿಸ್ತನ ರಕ್ತವು ಹೇಗೆ ನಾವು ಹಚ್ಚಿಕೊಳ್ಳಬೇಕು? We have not seen, ನಾವು ಅದನ್ನು ನೋಡಲಿಲ್ಲ. we are not
was 2000 years ago shed, how can we apply it now? 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ರಕ್ತವು ಹರಿದಾದ ಮೇಲೆ ಸಹ ಈಗ ಈ ದಿನಗಳಲ್ಲಿ ನಾವು ಯೇಸು ಕ್ರಿಸ್ತನ ರಕ್ತ ಹೇಗೆ ಹಂಚಿಕೊಳ್ಳಬೇಕು? Should we use certain objects? ಕೆಲವೊಂದು ವಸ್ತುಗಳನ್ನು ನಾವು ಉಪಯೋಗಿಸಬೇಕ್ರಿ. Now what is that? ಅದೇನಾಗಿದೆ? So I love to answer all these questions. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ನಾನು So ಇಷ್ಟಪಡ್ತೇನೆ. that you will understand this chapter very clearly. ಈ ಒಂದು ಅಧ್ಯಾಯವು ನೀವು ಸ್ಪಷ್ಟವಾಗಿ ಅರ್ಥ Are ಮಾಡಿಕೊಳ್ಳಬೇಕು. you ready? ನೀವು ಸಿದ್ಧರಾಗಿದ್ದೀರೋ? Are you ready? ಸಿದ್ಧರಾಗಿದ್ದೀರೋ? If you are ready, it is very good. ನೀವು ಸಿದ್ಧರಾಗಿದ್ರೆ ಅದು Now ಒಳ್ಳೆಯದು. before I could do this, ಇದನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ I want you to read one verse which is very important. ಬೈಬಲ್ ನಲ್ಲಿರುವ ಒಂದು ವಚನವನ್ನು, ಪ್ರಾಮುಖ್ಯವಾದ ವಚನವನ್ನು ಓದಬೇಕಾಗಿ In the book of ಬಯಸುತ್ತೇನೆ. Exodus chapter 12 ವಿಮೋಚನೆ ಕಾಂಡ 12ನೇ ಅಧ್ಯಾಯ and verse 7. ಮತ್ತು 7ನೇ ವಚನ. I want you to read that. ದಯಮಾಡಿ ಓದ್ಕೊಳ್ರಿ. Somebody loudly, clearly. ಜೋರಾಗಿ ಸ್ಪಷ್ಟವಾಗಿ. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. Okay, thank you. Do you know what the Bible says? ಬೈಬಲ್ ಏನ್ ಹೇಳ್ತದೆ ಗೊತ್ತಾ? You need to apply the blood on the doorpost. ನೀವು ಯೇಸು ಕ್ರಿಸ್ತನ ರಕ್ತವು ಬಾಗಿಲಿಗೆ ನೀವು ಹಚ್ಚಬೇಕು. Now, what is a door? First we need to let's understand it, then we can go ahead with that. ಈಗ ಬಾಗಿಲಂದ್ರೆ ಏನು, ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕ್ರಿ. Okay, this is very important. ಇದು ಬಹಳ ಪ್ರಾಮುಖ್ಯವಾಗಿದೆ. Now, why do a house has a door? ಯಾಕೆ ಒಂದು ಮನೆಗೆ ಒಂದು ಬಾಗಿಲಿರ್ತದೆ? Why can't we live without the door? ಯಾಕೆ ನಾವು ಬಾಗಿಲಿಲ್ಲದೆ ಜೀವಿಸ್ಲಿಕ್ಕೆ ಆಗೋದಿಲ್ಲ? Why can't we live in a cave? ನಾವು ಯಾಕೆ ಒಂದು ಗವಿಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ? Why do we lock the doors in the night? ರಾತ್ರಿ ವೇಳೆಯಲ್ಲಿ ಯಾಕೆ ನಮ್ಮ ಮನೆ ಬಾಗಿಲನ್ನು ನಾವು What does ಮುಚ್ಚಿಕೊಳ್ಳುತ್ತೇವೆ? it mean of having a door? ಒಂದು ಬಾಗಿಲು ಇರುವುದು ಅದರ ಅರ್ಥ ಏನಾಗಿದೆ? Why do we have a city doors? ಯಾಕೆ ಈ ಪಟ್ಟಣದ ಒಂದು ಬಾಗಿಲುಗಳಿರ್ತವೆ? Why do we have soldiers guarding the city doors? ಯಾಕೆ ನಮ್ಗೆ ಈ ಒಂದು ಸೈನಿಕರು ಈ ಪಟ್ಟಣದ ಬಾಗಿಲುಗಳನ್ನು ಅವರು ಕಾಯುತ್ತಾ ಇರ್ತಾರೆ? Now, when I was reading the scriptures, ಈ ಒಂದು ವಾಕ್ಯ ಭಾಗಗಳನ್ನು ಓದುವಾಗ the Bible says there was a temple door, there was a city door, there was a house door, there is a heaven's door. ಬೈಬಲ್ ಹೇಳ್ತದೆ ಒಂದು ಮನೆಗೆ ಬಾಗಿಲ ಇದೆ, ದೇವಾಲಯಕ್ಕೆ ಬಾಗಿಲವಿದೆ, ಪಟ್ಟಣಕ್ಕೆ ಬಾಗಿಲವಿದೆ, ಪರಲೋಕದ ದ್ವಾರಗಳಿದೆ ಅಂತ ಹೇಳ್ತದೆ. Did you not read Jacob was sitting? He said, "This is a door to heaven." ನೀವು ಓದಲಿಲ್ರಿ? ಯಾಕೋಬನು ಆತನು ಮಲ್ಕೊಂಡಿರುವಾಗ ಆತನು ಹೇಳ್ತಾನೆ ಇದು ಪರಲೋಕಕ್ಕೆ ಒಂದು ದ್ವಾರವಾಗಿದೆ ಅಂತ Now, what ಹೇಳಿ. is this door? ಈ ಒಂದು ಬಾಗಿಲು ಏನಾಗಿದೆ? Why did Jesus say, "I am the door"? ಯಾಕೆ ಕ್ರಿಸ್ತನು ನಾನೇ ಬಾಗಿಲವಾಗಿದ್ದೇನೆ ಅಂತ ಹೇಳ್ತಾನೆ? Now, let me give you 3 doors. ಮೂರು The meanings of the doors. ಈ ಬಾಗಿಲಕ್ಕೆ 3 ಅರ್ಥಗಳನ್ನು ನಾನು ಹೇಳ್ತೇನೆ. Okay, first one, why we need to have doors? ಮೊದಲನೇದಾಗಿ ಯಾಕೆ ನಮ್ಗೆ ಬಾಗಿಲು ಇರಬೇಕು? What does door speak, sir? ಆ ಒಂದು ಬಾಗಿಲು ಏನ್ ಮಾತನಾಡ್ತದೆ? Door speaks of communication and agreement. ಆ ಒಂದು ಬಾಗಿಲು ಸಂಭಾಷಣೆಯು ಮತ್ತು ಒಪ್ಪಂದದ ವಿಷಯವಾಗಿ ಮಾತನಾಡ್ತದೆ. A door speaks of communication and agreement. ಈ ಒಂದು ಬಾಗಿಲವು ಸಂಭಾಷಣೆಯು ಮತ್ತು ಒಪ್ಪಂದದ ವಿಷಯವಾಗಿ ಮಾತನಾಡ್ತದೆ. Now listen to me carefully. ಈಗ ಲಕ್ಷ್ಯ ಕೊಟ್ಟು In the ಕೇಳಿ. olden days, ಹಳೆ ದಿನದ ಕಾಲದಲ್ಲಿ there were people who used to sit near the house doors, or some people used to sit near the city doors. ಹಳೆ ಕಾಲದಲ್ಲಿ ಕೆಲವೊಬ್ರು ಮನೆ ಬಾಗಿಲ ಹತ್ರ ಕೂತ್ಕೊಳ್ತಾ ಇದ್ರು, ಕೆಲವೊಬ್ರು ಪಟ್ಟಣದ ಬಾಗಿಲ ಹತ್ರ ಕೂತ್ಕೊಳ್ತಾ ಇದ್ರು. Some of the people who thought good about they wanted to take some decisions concerning the family. ಕೆಲವು ಜನರು ಒಂದು ಕುಟುಂಬದ ವಿಷಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ They used to sit near their house doors and take a decision. ಅವರು ಮನೆ ಬಾಗಿಲ ಹತ್ರ ಕೂತ್ಕೊಂಡು ಅವರು ನಿರ್ಧಾರಗಳನ್ನು ತೆಗೆದುಕೊಳ್ತಾ Some ಇದ್ರು. people, when they were thinking good about or they need to plan about something about the city, they need to sit there at the city doors. ಕೆಲವು ಜನರು ಈ ಪಟ್ಟಣದ ವಿಷಯವಾಗಿ ಯೋಚನೆ ಹಾಕಬೇಕಾದ್ರೆ ಆ ಒಂದು ಪಟ್ಟಣದ ಬಾಗಿಲ ಬಳಿಗೆ ಕೂತ್ಕೊಂಡು ಅವರು ಯೋಜನೆಗಳನ್ನು ಹಾಕಬೇಕು. That means ಅದರ ಅರ್ಥ it's a place of counsel. ಅದು ಒಂದು ಸಮಾಲೋಚನೆಯ ಒಂದು It's ಸ್ಥಳವಾಗಿದೆ. a place of communication. ಅದು ಸಂಭಾಷಣೆಯ ಒಂದು ಸ್ಥಳವಾಗಿದೆ. And it's a place of agreement of what they need to do for the family or the city. ಅವರು ಕುಟುಂಬಕ್ಕಾಗಲಿ ಪಟ್ಟಣಕ್ಕಾಗಲಿ ಏನ್ ಮಾಡಬೇಕಂತ ಹೇಳಿ ಅವರು ಮಾಡುವ ಒಪ್ಪಂದದ ಒಂದು ಸ್ಥಳವಾಗಿದೆ. So those who speaks of counsel, communication and agreement. ಈ ಬಾಗಿಲುಗಳು ಈ ಒಂದು ಸಮಾಲೋಚನೆಯು, ಸಂಭಾಷಣೆ ಮತ್ತು agreement. ಒಪ್ಪಂದದ ವಿಷಯವಾಗಿ So ಮಾತನಾಡ್ತಾರೆ. whenever you read a door now, ಈಗ ಒಂದು ಬಾಗಿಲದ ವಿಷಯವಾಗಿ ನೀವು ಮಾತನಾಡುವಾಗ or when somebody pronounces go have that you need to capture the doors of your enemy. ಅಥವಾ ಯಾರಾದರೂ ನಿಮ್ಮ
ವೈರಿಗಳ ಬಾಗಿಲುಗಳನ್ನು ನೀವು ವಶ ಮಾಡ್ಕೊಳ್ಬೇಕು ಅಂತ ಹೇಳುವಾಗ You know what they meant? ಅದ್ರ ಅರ್ಥ ಏನ್ ಗೊತ್ತ್ರಿ? They said, take the counsel of the enemy. ಅದ್ರ ಅರ್ಥ ಈ ವೈರಿಯ ಒಂದು ಸಮಾಲೋಚನೆಯನ್ನು ತೆಗೆದುಕೋ. And you cut the communication of the enemy. ಅದ್ರ ಅರ್ಥ ನೀನು ವೈರಿಯ ಸಂಭಾಷಣೆಯನ್ನು ಮುರಿ. You destroy the agreement of the enemy. ಈ ವೈರಿಯ ಒಂದು ಒಪ್ಪಂದವನ್ನು ನೀನು ಮುರಿದು ಹಾಕು. And that's what they mean. ಅದ್ರ ಅರ್ಥ ಅದೇ ಆಗಿದೆ. Second one, ಎರಡನೇ ವಿಷಯ, there is something called open door. ಅಲ್ಲಿ ಒಂದು ತೆರೆದಂತ ಬಾಗಿಲು ಅಂತ ಹೇಳಿದೆ. Now what does it mean about an open door? ಒಂದು ತೆರೆದಂತ ಬಾಗಿಲು, ಅದರ ಅರ್ಥ Open ಏನಾಗಿದೆ? door speaks about the invitation and welcoming. ಈ ತೆರೆದಂತ ಬಾಗಿಲು ಒಂದು ಆಮಂತ್ರಣದ ವಿಷಯವಾಗಿ ಹೇಳ್ತಾರೆ, Or welcoming. ಅಥವಾ ಆಹ್ವಾನಿಸುವುದು, ಸುಸ್ವಾಗತಿಸುವುದು ವಿಷಯವಾಗಿ You know what ಹೇಳ್ತಾರೆ. does this mean? ಅದ್ರ ಅರ್ಥ ಏನ್ ಗೊತ್ತ್ರಿ? When you go to a hard door, to your door, ನೀವು ಬಾಗಿಲ ಬಳಿಗೆ ಹೋದಾಗ, somebody knocks that. ಬೇರೆಯವರು ಯಾರೋ ಬಾಗಿಲ ತಟ್ಟುವಾಗ, ಬಾಗಿಲ ನೀವು ತೆಗೆದಾಗ With a broad smile, we welcome them. ಒಂದು ಮುಗುಳ್ ನಗುವಿಂದ ನಾವು ಅವರನ್ನು ಆಹ್ವಾನಿಸ್ತೇವೆ. We invite them inside. ಅವರನ್ನು ಮನೆ ಒಳಕ್ಕೆ ನಾವು ಕರಿತೇವೆ. So in other words, ಬೇರೆ ಮಾತುಗಳಲ್ಲಿ Lord Jesus said, ಕ್ರಿಸ್ತನು I ಹೇಳ್ತಾನೆ, have the open door in heaven. ಪರಲೋಕದಲ್ಲಿ ನಾನು ತೆರೆದಂತ ಬಾಗಿಲನ್ನು ನಾನು ಇಟ್ಟಿದ್ದೇನೆ. You know what he says? ಆತನ ಏನ್ He ಹೇಳ್ತಾನೆ? says, I'm welcoming you. ನಾನು ನಿಮ್ಮನ್ನು ಆಹ್ವಾನಿಸ್ತಾ I ಇದ್ದೇನೆ, am inviting you. ನಾನು ನಿಮಗೆ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. That is called as an open door. ಅದರ ತೆರೆದಂತ ಒಂದು ಬಾಗಿಲ ಅರ್ಥ ಅದಾಗಿದೆ. So the door speaks about communication, counsel and agreement. ಈ ಬಾಗಿಲವು ಒಂದು ಸಂಭಾಷಣೆಯು, ಒಪ್ಪಂದ ಮತ್ತು ಸಮಾಲೋಚನೆ ವಿಷಯವಾಗಿ ಮಾತನಾಡ್ತದೆ. The open door speaks about welcoming and invitation. ಮತ್ತು ತೆರೆದಂತ ಬಾಗಿಲವು ಒಂದು ಆಮಂತ್ರಣ ಮತ್ತು ಒಂದು ಸುಸ್ವಾಗತವನ್ನು ಹೇಳುವಂತದ್ದಾಗಿದೆ. And there is something called a closed door. ಇನ್ನೊಂದು ಮುಚ್ಚಿದ ಬಾಗಿಲವು ಅಂತ ಹೇಳ್ತಿದ್ದಾರೆ. Now what is a closed door? ಈ Now? ಮುಚ್ಚಲ್ಪಟ್ಟ ಬಾಗಿಲು ಅಂದ್ರೆ Sometimes when you get angry, we close the door. ಕೆಲವೊಂದು ಸಾರಿ ನಮ್ಗೆ ಕೋಪ ಬಂದಾಗ, ಸಿಟ್ಟು ಬಂದಾಗ ನಾವು ಬಾಗಿಲವನ್ನು ಮುಚ್ಚಿ ಹಾಕ್ತೇವೆ. When a wife gets angry, she closes the door and locks it. ಅವಳ ಹೆಂಡತಿಗೆ ಕೋಪ ಬಂದಾಗ ಅವಳು ಮನೆ ಬಾಗಿಲವನ್ನು ಮುಚ್ಚಿ ಚಿಲ್ಕ ಹಾಕ್ತಾಳೆ. When a husband gets angry, he goes outside the door and he closes the door and goes away. ಆ ಗಂಡನಿಗೆ ಕೋಪ ಬಂದಾಗ ಆತನು ಹೊರಗಡೆ ಹೋಗಿ ಮನೆ ಬಾಗಿಲವನ್ನು ಮುಚ್ಚಿಕೊಂಡು ಆತನು ಹೋಗ್ತಾನೆ. ಅದರ ಅರ್ಥ ಏನಾಗಿದೆ? It means of rejection. ಅದು ಒಂದು ತಿರಸ್ಕಾರದ ಒಂದು ಅರ್ಥವಾಗಿದೆ. That is why the husband will be knocking at the door saying, Madam, open the door, please don't reject me. Yeah. ಅದಕ್ಕೆ ಗಂಡನು ಮನೆ ಬಾಗಿಲು ಹೊರಗಡೆ ನಿಂತುಕೊಂಡು ಬಾಗಿಲ ಬಡಿತಾ ಇರ್ತಾನೆ. ಆತನು ಹೇಳ್ತಾನೆ, ಮೇಡಮ್ ನನಗೆ ತಿರಸ್ಕಾರ ಮಾಡಬೇಡ ಅಂತ ಹೇಳಿ. Right? That's what Jesus said. ಅದಕ್ಕೆ ಕ್ರಿಸ್ತನು I stand ಹೇಳ್ತಾನೆ, at your door and knock. ನಾನು ನಿನ್ನ ಬಾಗಿಲು ಬಳಿ ನಿಂತು ನಾನು ಆ ಬಾಗಿಲವನ್ನು ಬಡಿತಾ Your door ಇದ್ದೇನೆ. is closed. ನಿನ್ನ ಬಾಗಿಲವು ಮುಚ್ಚಿದೆ. You have rejected me. ನೀನು ನನಗೆ ತಿರಸ್ಕಾರ ಮಾಡಿದ್ದಿ. Please open the door. ದಯಮಾಡಿ ಬಾಗಿಲವನ್ನು I ತೆಗಿ. want to come inside. ನಾನು ಒಳಗಡೆ ಬರ್ಲಿಕ್ಕೆ ಇಷ್ಟಪಡ್ತೇನೆ. Closed door speaks about rejection. ಮುಚ್ಚಿದಂತ ಬಾಗಿಲವು ಅದು ತಿರಸ್ಕಾರದ ವಿಷಯವಾಗಿ It not ಹೇಳ್ತದೆ. only speaks about rejection, it also speaks about protection. ಅದು ತಿರಸ್ಕಾರ ಅಷ್ಟೇ ಹೇಳೋದಿಲ್ಲ, ಅದು ಸಂರಕ್ಷಣೆ ವಿಷಯವಾಗಿ ಸಹ Why do we in ಹೇಳ್ತದೆ. the night we close the door? ರಾತ್ರಿ ವೇಳೆಯಲ್ಲಿ ನಾವು ಬಾಗಿಲನ್ನು ಯಾಕೆ We ಮುಚ್ಚಿಕೊಳ್ತೇವೆ? don't want the thieves to come inside and harm into our house. ಆ ಕಳ್ಳರು ನಮ್ಮ ಮನೆಗೆ ಆರಾಮವಾಗಿ ಬರ್ಲಿಕ್ಕೆ ನಾವು ಬಯಸೋದಿಲ್ಲ. We don't open the door and give invitation, please come. ನಾವು ಬಾಗಿಲವನ್ನು ರಾತ್ರಿ ವೇಳೆಯಲ್ಲಿ ಬಾಗಿಲವನ್ನು ತೆಗೆದು ಕಳ್ಳರಿಗೆ ನಾವು ಆಮಂತ್ರಣ ಕೊಡೋದಿಲ್ಲ. If you come to my house, ನಮ್ಮ ಮನೆಗೆ ನೀನು from the ಬಂದ್ರೆ, very gate to the doors, there is about 3-4 locks. ನಮ್ಮ ಮನೆಗೆ ಬಂದ್ರೆ ಗೇಟ್ ನಿಂದ ಬಾಗಿಲದವರೆಗೂ 3-4 First ಲಾಕ್ಗಳಿವೆ. we'll lock the gate. ಮೊದಲು ನಾವು ಗೇಟ್ ಅನ್ನು ಲಾಕ್ ಮಾಡ್ತೇವೆ. Second we lock the grill. ಎರಡನೇದಾಗಿ ನಾವು ಗ್ರಿಲ್ ಅನ್ನು ಮುಚ್ಚುತ್ತೇವೆ. Third one we lock the inside grill and the main door grill. ಮೂರನೇದಾಗಿ ನಾವು ಮೇನ್ ಡೋರ್ ಗ್ರಿಲ್ ಮುಚ್ಚುತ್ತೇವೆ. Then we put the door and again we lock that. ಅದಾದ ಮೇಲೆ ನಾವು ಬಾಗಿಲವನ್ನು ಮುಚ್ಚಿ ಆಮೇಲೆ We ಲಾಕ್ have ಮಾಡ್ತೇವೆ. 4 locks. ನಮ್ಮ ಮನೆಯಲ್ಲಿ 4 And ಲಾಕ್ಗಳಿವೆ. we lock the back door with the grill. ಮತ್ತು ಹಿಂದಿನ ಒಂದು ಬಾಗಿಲ ಸಹ ಮೊದಲು ಗ್ರಿಲ್ ಅನ್ನು ಲಾಕ್ ಮಾಡ್ತೇವೆ. This is what our owner told to do. ನಮ್ಮ ಮನೆ ಯಜಮಾನರು ಮಾಡ್ಲಿಕ್ಕೆ ಹೇಳಿದ್ದಾರೆ. ಈ ರೀತಿಯಾಗಿ Okay, owner will do. ಓನರ್ಗಳು ಮಾಡ್ಲಿಕ್ಕೆ ಹೇಳಿದ್ದಾರೆ. So we do that. ಅದಕ್ಕೆ ನಾವು ಮಾಡ್ತೇವೆ. They say, Pastor, thieves will come. ಅವ್ರು ಹೇಳಿದ್ರು, ಪಾಸ್ಟರ್ ಕಳ್ಳರು ಬರ್ತಾರೆ The house ಮನೆಗೆ. where I am staying, there was a murder took place. That is why they put 5-6 locks. ನಾವು ಯಾವ ಮನೆಯಲ್ಲಿ ಇದ್ದೇವೋ ಅಲ್ಲಿ ಒಂದು ಮರ್ಡರ್ ಆಗಿದ್ರೆ ಅದಕ್ಕೆ 5-6 ಲಾಕ್ಗಳು Actually, day before yesterday, there was a big noise outside. ಮೊನ್ನೆ ರಾತ್ರಿ ನಮ್ಮ ಮನೆ ಹೊರಗಡೆ ಒಂದು ದೊಡ್ಡ ಶಬ್ದವಾಯಿತು. When I was opening the door to my wife said, "Oh, thank you very much." I said, "Let me see what is happening." ನಾನು ಬಾಗಿಲ ತೆಗೆದು ಹೊರಗೆ ಹೋಗ್ಬೇಕಾದ್ರೆ ನನ್ನ ಹೆಂಡತಿ ಬೇಡ ತೆಗಿಬೇಡ್ರಿ ಅಂತ ಹೇಳಿದ್ಲು. See,
see, when you close the door, that means you are protecting yourself. ನೀವು ಬಾಗಿಲನ್ನು ಮುಚ್ಚಿಕೊಳ್ಳುವಾಗ ಒಂದು ರೀತಿಯಾಗಿ ನಿಮ್ಮನ್ನು ನೀವು ಸಂರಕ್ಷಿಸಿಕೊಳ್ತಾ ಇದ್ದೀರಿ. See, that's what it means. ಅದರ ಅರ್ಥ ಅದೇ ಆಗಿದೆ. And there is one more closed door. ಇನ್ನೊಂದು ಮುಚ್ಚಿದ ಬಾಗಿಲವು Secrecy. ಅದು ಒಂದು ರಹಸ್ಯ ವಿಷಯವಾಗಿ You know what ಮಾತನಾಡುತ್ತದೆ. Jesus said? ಆ ಕ್ರಿಸ್ತನ ಏನ್ ಹೇಳ್ತಾನೆ You ಗೊತ್ತೇ? go inside the house, ನೀನು ಮನೆ ಒಳಗಡೆ ಹೋಗು, lock the door, ನೀನು ಅದನ್ನು ಮುಚ್ಚು, and pray. ಆಮೇಲೆ ನೀನು The ಪ್ರಾರ್ಥಿಸು. Father who hears in the what you pray in the secret will reward you openly. ನೀನು ರಹಸ್ಯವಾಗಿ ಪ್ರಾರ್ಥಿಸುವಾಗ ನಿನ್ನ ತಂದೆಯಾದ ದೇವರು ನಿನ್ನ ಒಂದು ಪ್ರಾರ್ಥನೆಯನ್ನು ಕೇಳ್ತಾನೆ. So that the closed door also speaks about secrecy. ಮುಚ್ಚಿದಂತ ಬಾಗಿಲವು ರಹಸ್ಯವಾದ ವಿಷಯವನ್ನು ಸಹ ಹೇಳ್ತದೆ. Now there is a fourth one. ಈಗ ನಾಲ್ಕನೇ ವಿಷಯ New doors. ಹೊಸ ಬಾಗಿಲು. Okay, the Bible says there is a new door which is open. ಬೈಬಲ್ ಹೇಳ್ತದೆ ಹೊಸ ಬಾಗಿಲವು ಅಲ್ಲಿ ತೆರೆಯಲ್ಪಟ್ಟಿದೆ. You know what's the meaning of that? ಅದರ ಅರ್ಥ ಏನ್ ಗೊತ್ತ್ರಿ? A new opportunity. ಒಂದು ಹೊಸ ಅವಕಾಶಗಳು, A new beginning. ಹೊಸ ಪ್ರಾರಂಭಗಳು, A new walk. ಒಂದು ಹೊಸ ನಡೆ. So that's what it means. ಅದರ ಅರ್ಥ ಅದೇ ಆಗಿದೆ. So that the Bible says there's a new door, new opportunity, new beginning, and a new walk. ಬೈಬಲ್ ತೆರೆದಂತ ಒಂದು ಬಾಗಿಲಕ್ಕೆ ಒಂದು ಬಾಗಿಲಕ್ಕೆ ಹೊಸ ಬಾಗಿಲಕ್ಕೆ ಹೊಸ ಪ್ರಾರಂಭವು ಮತ್ತು ಹೊಸ ನಡೆ ಅಂತ ಹೇಳಿ ಹೇಳ್ತದೆ. Right? So now God is very careful. That is why God is telling, put the blood upon the doors. ಅದಕ್ಕೆ ದೇವರು ಬಹಳ ಎಚ್ಚರ ವಹಿಸಿದ್ದಾನೆ. ಆತನು ಹೇಳ್ತಾನೆ, ರಕ್ತವನ್ನು ನಿಮ್ಮ ಬಾಗಿಲದ ಬಳಿ ಹಚ್ಚಿರಿ. Okay, so that's what I told you in teachings. When I am teaching, it should be. I need to have a lot of time to make you explain that. ಅದಕ್ಕೆ ನಾನು ಹೇಳಿದೆ, ಅಧ್ಯಯನ ಮಾಡುವಾಗ ಬಹಳ ಸಮಯ ಬೇಕಾಗ್ತದೆ. Okay, now because already we are past 11:30. ಈಗಾಗಲೇ 11:30 ಆಗಿದೆ. So now what I will do is, ಈಗ ನಾನು ಏನ್ ಮಾಡ್ತೇನೆಂದ್ರೆ, very quickly I will teach you or help you understand the three questions. What's there in the power in the blood of Jesus? ವೇಗವಾಗಿ 3 ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ. ಆ ಒಂದು ರಕ್ತದಲ್ಲಿ ಇರುವ ಬಲವು. What is the power in the blood? ಯೇಸು ಕ್ರಿಸ್ತನ ರಕ್ತದಲ್ಲಿ ಇರುವ ಆ ಬಲವು. Now the question arises. ಈಗ ಪ್ರಶ್ನೆ ಬರ್ತದೆ. God said, ದೇವರು ಹೇಳ್ತಾನೆ, apply the blood on the doorpost. ದೇವರು ಆ ಒಂದು ರಕ್ತವನ್ನು ಆ ಬಾಗಿಲ ಪಕ್ಕದಲ್ಲಿ ಮೇಲಕ್ಕೆ ಹಚ್ಚು ಅಂತ ಹೇಳ್ತಾನೆ. Not only ಮೇಲಕ್ಕೆ ಹಚ್ಚು, even on the side. ಮೇಲಕ್ಕೆ ಪಕ್ಕದಲ್ಲಿ ಸಹ ಹಚ್ಚು ಅಂತ See, ಹೇಳ್ತಾನೆ. God was very clear where you need to apply that. ಆ ದೇವರು ಆತನು ಸ್ಪಷ್ಟವಾಗಿ ಆತನು ಹೇಳ್ತಾನೆ, ಮೇಲಕ್ಕೆ ಮತ್ತು ಬಾಗಿಲ ಪಕ್ಕದಲ್ಲಿ ಸಹ ರಕ್ತವನ್ನು ಹಚ್ಚಬೇಕು. Okay, so why God was so clear? Because they should know what truth he is communicating. ಯಾಕಂದ್ರೆ ಆತನ ಜನರಿಗೆ ಗೊತ್ತಾಗಬೇಕು ಆತನು ಮಾತನಾಡುವ ಒಂದು ಸತ್ಯವು ಏನಾಗಿದೆ. If you go to a Hindu house, ನೀನು ಒಂದು ಹಿಂದೂಗಳ ಮನೆಗೆ ನೀವು ಹೋಗುವಾಗ, people are come from, many of them are come from different backgrounds. ಅಥವಾ ನೀವು ಬಹಳ ಜನರು ಒಂದು ಬೇರೆ ಬೇರೆ ಹಿನ್ನೆಲೆಯಿಂದ ನೀವು ಬಂದಿದ್ದೀರಿ. Do you know? You take a red kind of a thing and you apply it on your door. What is that kumkum? You apply it on the door. ನೀವು ಒಂದು ಕುಂಕುಮವನ್ನು ತೆಗೆದುಕೊಂಡು ನೀವು ಮನೆ ಬಾಗಿಲಿಗೆ ನೀವು ಹಚ್ಚುತ್ತೀರಿ. On the two side posts. ಒಂದು ಬಾಗಿಲಿನ ಪಕ್ಕದಲ್ಲಿ And on the top. ಮತ್ತು ಮೇಲಕ್ಕೆ. Did you anytime ask anybody why do you apply that? ನೀವು ಯಾರಾದರೂ ಕೇಳಿದ್ರಿ ಯಾಕೆ ನೀವು ಅದನ್ನ ಆ ರೀತಿಯಾಗಿ ಹಚ್ಚುತ್ತೀರಿ ಅಂತ ಹೇಳಿ? You ask the old people. ನೀವು ಹಳೆ ಕಾಲದ ಜನರನ್ನು ಕೇಳಿದ್ರೆ they had a very unique answer. ಅವರಿಗೆ ವಿಶೇಷವಾದ ಉತ್ತರ ಇರ್ತಿತ್ತು. And the tradition which was there, what God told in Exodus chapter 12, even the heathens followed this tradition. ಮತ್ತು ದೇವರು ವಿಮೋಚನೆ ಕಾಂಡದಲ್ಲಿ ಹೇಳಿರುವ ಆ ಪದ್ಧತಿಯು ಅನ್ಯ ಜನರು ಸಹ ಅದನ್ನು ಹಿಂಬಾಲಿಸ್ತಾ ಇದ್ರು. Okay, don't forget this. ಅದನ್ನು ಮರ್ತು ಬಿಡಬೇಡಿ. Now I will give you 4 things. What is their power in the blood when you are applying it on the doorpost? ಆ ಒಂದು ಬಾಗಿಲದ ಪಕ್ಕದಲ್ಲಿ ಮೇಲಕ್ಕೆ ಹಚ್ಚುವಾಗ ಅದರಲ್ಲಿರುವ ಬಲದ ವಿಷಯವಾಗಿ ನಾನು ಹೇಳ್ತೇನೆ. 4 ವಿಷಯಗಳು. That will answer many of your questions. ಅದಕ್ಕೆ ಬಹಳ ಒಂದು ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗ್ತದೆ. First one. ಮೊದಲನೇದಾಗಿ, when you apply the blood on the door, it marks the house there. ನೀವು ಆ ಒಂದು ಬಾಗಿಲದಲ್ಲಿ ನೀವು ಆ ರಕ್ತವನ್ನು ಹಚ್ಚುವಾಗ ಆ ಮನೆಯನ್ನು ಒಂದು ಗುರುತಾಗಿ ಇಟ್ಟಿದ್ದಾನೆ. ಆ ಮನೆಯನ್ನು ಒಂದು ಗುರುತಾಗಿ ದೇವರಿಟ್ಟಿದ್ದಾನೆ. Right, it marks the house. ಆ ಮನೆಯನ್ನು ಗುರುತಿಗಾಗಿ ಅದನ್ನು ಆ ರಕ್ತವನ್ನು ಹಚ್ಚುತ್ತಾರೆ. ಇತ್ತೀಚೆಗೆ ನಾನು ಕಲ್ಗಟ್ಟಿಗೆ ಹತ್ರ ಇರುವ ದಾಸ್ತಿಕೊಪ್ಪಗೆ ನಾನು ಹೋಗಿದ್ದೆ. ದಾಸ್ತಿಕೊಪ್ಪಗೆ ಹೋಗುವಾಗ I wanted to meet one Christian
pastor there. ಅಲ್ಲಿ ಒಂದು ಕ್ರೈಸ್ತ ಒಂದು ಸಭಾಪಾಲಕರಿಗೆ ನಾನು ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ. And they took me to one house. ಒಂದು ಮನೆಗೆ ಅವ್ರು ತೆಗೆದುಕೊಂಡು ಹೋದ್ರು. There was a lot of rangolis there. ಅಲ್ಲಿ ಬಹಳ ರಂಗೋಲಿ ಮಾಡಿದ್ರು. At the same time, ಅದೇ ಸಮಯದಲ್ಲಿ when I came down to the other side of the house, ಆ ಮನೆ ಇನ್ನೊಂದು ಭಾಗಕ್ಕೆ ನಾನು ಬರುವಾಗ one more house, ಇನ್ನೊಂದು ಮನೆಗೆ ಬಂದಾಗ on the outside there was rangoli. ಕೆಳಗಡೆಯಲ್ಲಿ ರಂಗೋಲಿ ಹಾಕಲ್ಪಟ್ಟಿತ್ತು. And I told one of my brother, ನಾನು ನನ್ನ ಒಬ್ಬ ಸಹೋದರನಿಗೆ ಹೇಳಿದೆ, curtain looks like it is a Christian family. ಆ ಒಂದು ಕರ್ಟನ್ ಹಾಕುವಾಗ ಅದೊಂದು ಕ್ರೈಸ್ತಿಯ ಮನೆ ಅಂತ ಹೇಳಿ ಅನಿಸ್ತದೆ. But looking at the rangoli, I doubt whether it is a Christian family or a Hindu family. ನಾನು ಆ ರಂಗೋಲಿಯನ್ನು ನಾನು ನೋಡಿ ಹೇಳಿದೆ, ಇದು ಕ್ರೈಸ್ತಿಯ ಕುಟುಂಬವಾಗಿದೆಯೋ ಒಂದು ಹಿಂದೂ ಕುಟುಂಬವಾಗಿದೆ ನನಗೆ ಗೊತ್ತಿಲ್ಲ. And how I recognized it? ನಾನು ಹೇಗೆ ಗುರುತಿಸಿದೆ On the ಅಂದ್ರೆ, rangoli what they were putting and on the kumkum what they put on the doorpost. ಆ ರಂಗೋಲಿ ಮೇಲೆಯೂ ಮತ್ತೆ ಆ ಬಾಗಿಲದ ಮೇಲೆ ಪಕ್ಕದಲ್ಲಿ ಆ ಒಂದು ಕುಂಕುಮನ್ನು ಅವರು ಹಾಕಿದ್ರು. When they put the kumkum on the doorpost, they said this house is marked by the blood of that animal. ಮತ್ತು ಆ ಒಂದು ಬಾಗಿಲದ ಪಕ್ಕದಲ್ಲಿ ಅವರ ರಕ್ತವನ್ನು ಹಚ್ಚುವಾಗ, ಆ ಒಂದು ಕುರಿಮರಿಯ ರಕ್ತವನ್ನು ಹಚ್ಚುವಾಗ ಇದು ಒಂದು ಗುರ್ತಿಗೆ ಅಂತ ಹೇಳಿ ಅವರು ಹಚ್ಚುತ್ತಾರೆ. That's what the Bible says. ಅದೇ ಬೈಬಲ್ ಹೇಳ್ತದೆ. When they apply the blood, ಆ ರಕ್ತವನ್ನು ಹಚ್ಚುವಾಗ the Bible tells ಬೈಬಲ್ ಹೇಳ್ತದೆ, God marked that blood, that house. ದೇವರು ಆ ಮನೆಯನ್ನು ಆತನು ಗುರುತಿಸಿದನು. I want you to go to this verse 23. 23ನೇ ವಚನ ದಯಮಾಡಿ ಓದ್ಕೊಳ್ರಿ. Please read. ದಯಮಾಡಿ ಓದ್ಕೊಳ್ರಿ. ಯೆಹೋವನು ಐಗುಪ್ತರನ್ನು ಹತಮಾಡುವುದಕ್ಕೆ ದೇಶದ ನಡುವೆ ಹಾದು ಹೋಗುವಾಗ ನಿಮ್ಮ ನಿಮ್ಮ ಮನೆ ಬಾಗಿಲಿನ ಮೇಲನ ಪಟ್ಟಿಯಲ್ಲಿಯೂ 2 ನಿಲುವು ಕಂಬಗಳಲ್ಲಿಯೂ ಆ ರಕ್ತವನ್ನು ಕಂಡು ಮುಂದಕ್ಕೆ ದಾಟಿ ಹೋಗುವನು. You know what the Bible says? ಬೈಬಲ್ ಏನು ಹೇಳ್ತದೆ? I will see the blood and I will move away. ಆ ರಕ್ತವನ್ನು ನೋಡಿ ನಾನು ಅಲ್ಲಿಂದ ಹಾದು ಹೋಗ್ತೇನೆ. That is a sign in this house is marked by God. ಅದು ಒಂದು ಚಿಹ್ನೆಯಾಗಿದೆ. ಆ ರಕ್ತವನ್ನು ನೋಡಿ ಮನೆಯು ಗುರುತಿಸಲ್ಪಟ್ಟಿದೆ ಅಂತ ಹೇಳಿ ಒಂದು ಚಿಹ್ನೆ Now, ಆಗಿದೆ. anytime did you ask our Hindu sisters, why do you put kumkum? ಯಾವಾಗಾದ್ರೂ ನೀವು ನಮ್ಮ ಒಂದು ಹಿಂದೂ ಹಿನ್ನೆಲೆ ಬಂದ ಸಹೋದರಿಯರನ್ನು ಕೇಳಿದಿರಿ, ನೀವು ಯಾಕೆ ಕುಂಕುಮ Why ಹಾಕ್ತೀರಿ do ಅಂತ you ಹೇಳಿ? put that what is that? Vibhuti. Vibhuti on your head? ವಿಭೂತಿ ಯಾಕೆ ಹಾಕ್ತೀರಿ ಅಂತ ಕೇಳಿದಿರಿ? They put it on their necks. ಅವರು ತಮ್ಮ ಒಂದು ಕುತ್ತಿಗೆ ಹಾಕ್ತಾರೆ, Right? ಹೌದ್ರಿ? Did you put on the necks? Here? Why do you do that? ಯಾಕೆ ನೀವು ಅದನ್ನ Why ಮಾಡ್ತೀರಿ? do you put bangles? ಯಾಕೆ ನೀವು ಬಳೆಗಳನ್ನು ಹಾಕೊಳ್ತೀರಿ? Did you ask any time? ಯಾವತ್ತಾದ್ರೂ ಕೇಳಿದ್ರಿ? You know what God says? ದೇವರೇನ್ ಹೇಳ್ತಾನೆ ಗೊತ್ತ್ರಿ? You need to tie the word of God on your head, on your neck. It should be on your ears. It should be on your hands. ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ದೇವರ ವಾಕ್ಯವನ್ನು ನಿಮ್ಮ ಕುತ್ತಿಗೆಗೆ, ನಿಮ್ಮ ತಲೆ ಮೇಲೆ, ನಿಮ್ಮ ಕಿವಿಗೆ, ನಿಮ್ಮ ಒಂದು ಕೈಗಳಿಗೆ ನೀವು ಕಟ್ಟಿಕೊಳ್ಳಬೇಕು ಅಂತ That's what the ಹೇಳ್ತದೆ. Bible says. ಅದೇ ಬೈಬಲ್ ಹೇಳ್ತದೆ. And that is the sign of that. ಅದೇ ಒಂದು ಚಿಹ್ನೆಯಾಗಿದೆ. So when they are applying the red kumkum on the doorpost, they are telling, once upon a time, God instituted that and we follow that. ಅವರು ಮತ್ತು ತಮ್ಮ ಬಾಗಿಲಿಗೆ ಕುಂಕುಮ ಹಚ್ಚುವಾಗ ಅವರು ಹೇಳ್ತಾರೆ, ಒಂದಾನೊಂದು ಸಾರಿ ದೇವರು ಅದನ್ನು ಪ್ರಾರಂಭ ಮಾಡಿದ್ದಾರೆ, ಈಗ ನಾವು ಅದನ್ನು ಮುಂದುವರಿಸ್ತಾ My ಇದ್ದೇವೆ. house is marked that there is life in my house and there is no death. ನನ್ನ ಮನೆಯು ಗುರುತಿಸಲ್ಪಟ್ಟಿದೆ ಮತ್ತು ನನ್ನ ಮನೆಯಲ್ಲಿ ಜೀವವಿದೆ, ಅಲ್ಲಿ ಮರಣವಾಗುವುದಿಲ್ಲ ಅಂತ ಹೇಳಿ ಅದೊಂದು ಗುರುತಾಗಿದೆ. From where did they get this? ಈ ಒಂದು ರೀತಿಯಾದ ಚಿಹ್ನೆ ಅವ್ರಿಗೆ ಎಲ್ಲಿಂದ From ಸಿಗ್ತದೆ? Exodus chapter 12. ವಿಮೋಚನೆ ಕಾಂಡ 12ನೇ When they ಅಧ್ಯಾಯದಲ್ಲಿ are applying the red kumkum out there, that means they are telling there is life in this house, there is death outside. ಅವರು ಕುಂಕುಮವನ್ನು ತಮ್ಮ ಬಾಗಿಲ ಬಳಿ ಹಚ್ಚುವಾಗ ಅವ್ರು ಹೇಳ್ತಾ ಇದ್ದಾರೆ, ಈ ಮನೆಯಲ್ಲಿ ಜೀವವಿದೆ, ಮರಣವು ಹೊರಗಡೆ ಇದೆ. You get what I am saying? ನಾನು ಹೇಳಿದ ಅರ್ಥವಾಗ್ತಾ ಇದೆ ನಿಮಗೆ? ಈ ಮನೆಯು ಗುರುತಿಸಲ್ಪಟ್ಟಿದೆ. Second one. ಎರಡನೇ ವಿಷಯ, Why do they apply the blood on the doorpost? ಯಾಕೆ ಬಾಗಿಲ ಬಳಿ ಅವರು ರಕ್ತವನ್ನು ಹಚ್ಚುತ್ತಾರೆ? Power. ಅದರಲ್ಲಿರುವ ಬಲವೇನಾಗಿದೆ? It made a distinction, a difference. ಅಲ್ಲಿ ಒಂದು ವ್ಯತ್ಯಾಸವನ್ನು ತರುವಂತದ್ದು ಆ It ರಕ್ತವಾಗಿತ್ತು. made a difference. ಅದು ವ್ಯತ್ಯಾಸವನ್ನು ತರುವಂತ ರಕ್ತವಾಗಿತ್ತು. Right? Now, listen to me very carefully. ಈಗ ಎಚ್ಚರವಿತ್ತು In ಕೇಳಿ. Goshen, ಆ ಗೋಷೇನ್ when they are ಪ್ರಾಂತ್ಯದಲ್ಲಿ applying the blood, ಆ ರಕ್ತವನ್ನು ಹಚ್ಚುವಾಗ and in Egypt, ಐಗುಪ್ತ when ದೇಶದಲ್ಲಿ they were not applying the blood, ಆ ರಕ್ತ ಅವರು ಹಚ್ಚಲಿಲ್ಲ. ಅಲ್ಲಿ what was God trying to tell them? ಅಲ್ಲಿ ದೇವರು ಏನನ್ನು ಹೇಳಲಿಕ್ಕೆ God ಬಯಸ್ತಾ was ಇದ್ದನು? trying to tell them the differences between one who is covered by the blood and one who is not covered by the blood. ದೇವರು ಅಲ್ಲಿ ಹೇಳ್ತಾ ಇದ್ದನು, ಯಾವ ವ್ಯಕ್ತಿ ರಕ್ತದಿಂದ ಆತನು ಮುಚ್ಚಲ್ಪಟ್ಟಿದ್ದಾನೆ, ಇನ್ನೊಬ್ಬ ವ್ಯಕ್ತಿ
ಕೇಳ್ರಿ ನೀವು ನಿಮ್ಮ ನಮಗೆ ಪೂರ್ವಜರು ಕೇಳ್ರಿ. ಪೂರ್ವಜರಿಗೆ ಹೋಗಿ ಕೇಳ್ರಿ, Why do you apply the kumkum there? ಯಾಕೆ ನೀವು ಆ ಕುಂಕುಮನ್ನು ಅಲ್ಲಿ ಬಾಗಿಲ ಬಳಿ You ಹಾಕ್ತೀರಿ? know what they say? ಅವ್ರು ಏನ್ ಹೇಳ್ತಾರೆ ಗೊತ್ತ್ರಿ? Our house are marked by God. ನಮ್ಮ ಮನೆಯು ದೇವರಿಂದ ಗುರುತಿಸಲ್ಪಟ್ಟಿದೆ. My house is different from the house which they are not applied that kumkum. ಮತ್ತು ಯಾವ ಮನೆಯಲ್ಲಿ ಅದನ್ನು ಹಚ್ಚಲಿಲ್ಲವೋ ಆ ಮನೆಗಿಂತ ನನ್ನ ಮನೆಯು ಒಂದು ವ್ಯತ್ಯಾಸವುಳ್ಳ ಒಂದು ಮನೆಯಾಗಿದೆ. Right? You go ask them. ಹೋಗಿ ಅವ್ರು ಕೇಳ್ರಿ. ಈ ಹೆಣ್ಣವ್ರು ಕೇಳಬೇಕು ಅಂತ್ರಿ, ಯಾರು ಆಳವಾಗಿ ಅರ್ಧಂಬರ್ಧಕ್ಕೆ ಅಂತ ಕೇಳಬೇಡ. ಯಾರು ಆಳವಾಗಿ ಕಲ್ತಾರ ಅವ್ರು ಕೇಳಬೇಕು. ಆಳವಾಗಿ ಕಲ್ತವ್ರನ್ನ ಅಂತವ್ರನ್ನ ಕೇಳ್ರಿ ನೀವು. So it really, you know what it said, it made a difference there. ಆ ರಕ್ತ ಹಚ್ಚುವ ಮುಖಾಂತರವಾಗಿ ಆ ಮನೆಯಲ್ಲಿ ಒಂದು ವ್ಯತ್ಯಾಸವು ಅಲ್ಲಿ ಬಂತು. Right? It really made a difference. ಅಲ್ಲಿ ಒಂದು ವ್ಯತ್ಯಾಸವು ಅಲ್ಲಿ ಬಂತು. Third one, ಮೂರನೇ ವಿಷಯ, when they applied the blood, ಅಲ್ಲಿ ರಕ್ತವನ್ನು ಹಚ್ಚುವಾಗ what was the power there? ಅಲ್ಲಿರುವ ಬಲ ಏನಾಗಿತ್ತು? They enjoyed abundance. ಅಲ್ಲಿ ಅಭಿವೃದ್ಧಿಯನ್ನು ಅವರು ಅನುಭವಿಸಿದರು. They enjoyed abundance. ಅವರು ಅಭಿವೃದ್ಧಿಯನ್ನು ಅವರು ಅನುಭವಿಸಿದರು. Okay, again I need to go back to our Hindu families. ಮಕ್ಕಳಿಗೆ ನಾನು ಹಿಂದೂ ಕುಟುಂಬಗಳಿಗೆ ಮುಂಜಾನೆ ವೇಳೆಯಲ್ಲಿ You know all our Christian ladies get up at 11 o'clock. That is their ನಮ್ಮ ಕ್ರೈಸ್ತ ಜನರು ಸ್ತ್ರೀಯರು ಅವರು 11 ಗಂಟೆಗೆ ಹೇಳ್ತಾರೆ. I keep on seeing people in the morning, like now all our Hindu sisters will get up in the morning to have bath. No, they'll be applying the kumkum there early in the morning. ಹಿಂದೂ ಸಹೋದರಿಯರನ್ನು ನಾನು ನೋಡ್ತೇನೆ, ಅವರು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅವರು ಹೊರಗಡೆ ಎಲ್ಲ ಅವರು ಕುಂಕುಮ ಹಚ್ತಾ ಇರ್ತಾರೆ. 9-10 ಗಂಟೆಗೆ ಹೇಳ್ತೀನಿ, ಚಿಕ್ಕ ಇಲ್ರಿ you are good people. ನೀವೆಲ್ಲ 9-10 ಗಂಟೆಗೆ ಹೇಳ್ತೀರಿ, ನೀವು ಒಳ್ಳೆ ಜನರಾಗಿ. Your faith is bigger than that. ಅವ್ರಿಗಿಂತ ನಿಮ್ಮ ನಂಬಿಕೆ ಹೆಚ್ಚಾಗಿದೆ. Okay, I'm not putting you all down. ನಿಮ್ಮನ್ನು ನಾನು ಕೆಳಗೆ ಹಾಕ್ತಾ ಇಲ್ಲ, ನೀವು ಬಹಳ ಒಳ್ಳೆಯವರಾಗಿದ್ದೀರಿ. Okay, now listen to me carefully. ಈಗ ಲಕ್ಷ್ಯ ಕೊಟ್ಟು ಕೇಳಿ. The Bible says, ಬೈಬಲ್ ಹೇಳ್ತದೆ, when you ask those ladies, ಆ ಒಂದು ಸ್ತ್ರೀಯರನ್ನು ನೀವು ಕೇಳುವಾಗ ಅವ್ರು ಏನ್ ಹೇಳ್ತಾರೆ? there is life, abundant life inside. ಒಳಗಡೆ ಒಂದು ಸಮೃದ್ಧಿಯಾದ When they are ಜೀವವಿದೆ. applying the kumkum, there they are saying there is health inside. ಅವರಲ್ಲಿ ಆ ಒಂದು ಕುಂಕುಮವನ್ನು ಹಚ್ಚುವಾಗ ಮನೆಯಲ್ಲಿ ಆರೋಗ್ಯವಿದೆ, They say there is salvation inside. ಮನೆಯಲ್ಲಿ ಅಲ್ಲಿ ರಕ್ಷಣೆ ಇದೆ, They say there is blessing inside. ಮನೆಯಲ್ಲಿ ಆಶೀರ್ವಾದವಿದೆ, They say there is grace inside. ಅವ್ರು ಹೇಳ್ತಾರೆ ಮನೆಯಲ್ಲಿ ಕೃಪೆ ಇದೆ ಅಂತ ಹೇಳಿ. It is exactly in Exodus chapter 12. ಅದೇ ರೀತಿಯು ಆ ವಿಮೋಚನೆ ಕಾಂಡ 12ನೇ ಅಧ್ಯಾಯದಲ್ಲಿದೆ. I don't have time to show you the verses. ಆ ವಚನಗಳೆಲ್ಲ ತೋರಿಸಲಿಕ್ಕೆ ಸಮಯವಿಲ್ಲ. Read the 12th chapter, you'll understand everything. ಆ ವಿಮೋಚನೆ ಕಾಂಡ 12ನೇ ಅಧ್ಯಾಯ ನೀವು ಓದ್ಕೊಳ್ರಿ, ನಿಮ್ಗೆ ಅರ್ಥವಾಗ್ತದೆ. ಒಂದು ನಿಮಿಷ ಆಲೋಚನೆ When they ಮಾಡಿ. applied the blood, ಆ ಒಂದು ರಕ್ತವನ್ನು ಅವರು ಬಾಗಿಲ ಬಳಿ ಹಚ್ಚುವಾಗ death was outside. ಅದು ಹೊರಗಡೆ, But death was outside. ಸಾರಿ ಮರಣವು ಹೊರಗಡೆ ಇರ್ತಿತ್ತು. But when they applied it, ಮತ್ತು ರಕ್ತವನ್ನು ಹಚ್ಚುವಾಗ the other said there was life. ಮತ್ತು ಅವ್ರು ಹೇಳ್ತಾರೆ ಮನೆ ಒಳಗಡೆ ಅಲ್ಲಿ ಜೀವವಿತ್ತು. Okay, outside there was unhealthiness. ಆ ಮನೆ ಹೊರಗಡೆ ಅನಾರೋಗ್ಯವಿತ್ತು, There is health inside. ಮನೆ ಒಳಗಡೆ ಆರೋಗ್ಯವಿತ್ತು. There is no salvation outside. ಹೊರಗಡೆ ಅಲ್ಲಿ ರಕ್ಷಣೆ ಇಲ್ಲ, There is salvation inside. ಮನೆ ಒಳಗಡೆ ರಕ್ಷಣೆ There ಇದೆ. is curse outside. ಹೊರಗಡೆ ಶಾಪವಿದೆ, There is blessing inside. ಮನೆ ಒಳಗಡೆ There is ಆಶೀರ್ವಾದವಿದೆ. grace inside. ಮನೆ ಒಳಗಡೆ ಕೃಪೆ ಇದೆ, There is no grace outside. ಹೊರಗಡೆ ಕೃಪೆ ಇಲ್ಲ. That is why they applied. ಅದಕ್ಕೆ ಮನೆ ಬಾಗಿಲು ಸುತ್ತಲೂ ಅವರು ರಕ್ತವನ್ನು ಆ ಕುಂಕುಮವನ್ನು That ಹಚ್ತಾರೆ. is where even it starts with the Exodus chapter 12, and that is what God initiated. ಮತ್ತು ದೇವರದನ್ನು ಪ್ರಾರಂಭ ಮಾಡಿದನು. ಅದು ವಿಮೋಚನೆ ಕಾಂಡ 12ನೇ ಅಧ್ಯಾಯದಿಂದ ಪ್ರಾರಂಭವಾಗ್ತದೆ. Let me tell you something. ಒಂದು ವಿಷಯ ನಾನು ಹೇಳ್ತೇನೆ ಪ್ರಿಯರೇ. All this what the Hindu tradition is from the very Bible what God started. ಹಿಂದೂ ಪದ್ಧತಿಗಳೆಲ್ಲ ಇರುವುದೆಲ್ಲ ಅದು ಬೈಬಲಿಂದ ಅದು ಪ್ರಾರಂಭವಾಗಿತ್ತು. Okay, it is there in the Bible. If you sit with me, I will show verse by verse, bit by bit. I will tell you from where it is. ನೀವು ನನ್ನೊಟ್ಟಿಗೆ ಕೂತ್ಕೊಂಡ್ರೆ ನಾನು ವಚನದಿಂದ ವಚನ ಪ್ರತಿಯೊಂದನ್ನು ನಾನು ಬೈಬಲಿಂದ ನಾನು ತೋರಿಸ್ತೇನೆ. Even carrying the pallaki is exactly carrying the Ark of the Covenant. ಆ ಪಲ್ಲಕ್ಕಿಯನ್ನು ಎತ್ತುಕೊಂಡು ಹಿಂದೂ ಜನರು ಆ ಪಲ್ಲಕ್ಕಿಯನ್ನು ಎತ್ಕೊಂಡು ಹೋಗುದು, ಅದು ಸಹ ಈ ಒಂದು ಮಂಜೂಷ ಪೆಟ್ಟಿಗೆಯನ್ನು ಎತ್ಕೊಂಡು ಹೋಗುವ ರೀತಿಯಾಗಿದೆ. Water on their head. ಕುಂಭಮೇಳ. Ladies carrying water on their head. ಈ ಒಂದು ಸ್ತ್ರೀಯರು ತಲೆ ಮೇಲೆ ಒಂದು ಮಟಕೆಯನ್ನು ಇಟ್ಕೊಂಡು ನೀರು ತೊಗೊಂಡು ಹೋಗ್ತಾರೆ. Brazen altar, brazen what one mataka. ಒಂದು ಪಾತ್ರೆಯನ್ನು ತೆಗೆದುಕೊಂಡು ಹೋಗ್ತಾರೆ.
ಕೊಡ ಎತ್ಕೊಂಡು ಹೋಗ್ತಾರಲ್ಲ. Okay, do you remember they carry and they keep and immediately they wash their feet and they sing a song. It was exactly done when the Ark of the Covenant was. ಅವರು ತಲೆ ಮೇಲೆ ಒಂದು ಕೊಡದ ನೀರು ಇಟ್ಕೊಂಡು ಮತ್ತು ಹೋಗಿ ಅಲ್ಲಿ ಕಾಲನ್ನು ತೊಳಿತಾರೆ. ಅದೆಲ್ಲ ಬೈಬಲಿಂದ ಬಂದಿದ್ದು. I'm telling you, I will show you. So one day all you challenge me, I will show you. ನಾನು ಸವಾಲು ಹಾಕ್ತೇನೆ, ಇದೆಲ್ಲ ವಿಷಯಗಳನ್ನು ನಾನು ಬೈಬಲಿಂದ ತೋರಿಸ್ತೇನೆ. Everything is there in the Bible. ಪ್ರತಿಯೊಂದು ಬೈಬಲಿಂದ. That is why it doesn't make me surprised because it is there in the Bible. Actually, the very difference is the God is different there. ಬೈಬಲಿಂದನೇ ಇದೆಲ್ಲ ಬಂದಿದೆ. ಆದ್ರೂ ವ್ಯತ್ಯಾಸ ಏನಂದ್ರೆ ಅಲ್ಲಿ ದೇವರು ಬೇರೆ ಆಗಿದ್ದಾನೆ ಅಷ್ಟೇ. Okay, God is very important. ದೇವರು ಬಹಳ ಪ್ರಾಮುಖ್ಯವಾಗಿದ್ದಾನೆ. One day we will think next fasting prayer God will do. ಮುಂದಿನ ಉಪವಾಸ ಪ್ರಾರ್ಥನೆ ದೇವರ ಚಿತ್ತವಿದ್ರೆ ಅದೆಲ್ಲ ಕಲಿತ್ಕೊಳ್ಳೋಣ. Okay, the fourth one. ನಾಲ್ಕನೇ ವಿಷಯ, the blood marked their destiny. ಆ ಒಂದು ರಕ್ತವು ಅವರ ಗುರಿಯನ್ನು ಅದು ಸೂಚಿಸುವುದಂತದ್ದಾಗಿದೆ. It told whether you are going to die in Egypt or you are going to go with God, where God has destined. ಅದು ತೋರಿಸಿತು ನೀನು ಐಗುಪ್ತ ದೇಶದಲ್ಲೇ ತೀರು ಹೋಗ್ತೀಯೋ ಅಥವಾ ದೇವರು ತೋರಿಸಿದ ಒಂದು ಮಾರ್ಗದಲ್ಲಿ ಆ ಗುರಿಗೆ ನೀನು ಹೋಗ್ತೀಯೋ. That's what the Bible says. ಅದೇ ಬೈಬಲ್ ಹೇಳ್ತದೆ ಪ್ರಿಯರೇ. So that is very clear. ಅದು ಬಹಳ ಸ್ಪಷ್ಟವಾಗಿದೆ. Blood marked the destiny. ಆ ಒಂದು ರಕ್ತವು ಅವರ ಗುರಿಯನ್ನು ಅದು ಗುರುತಿಸಿತು. That's what it said in the Bible. ಅದೇ ಬೈಬಲ್ ನಲ್ಲಿ ಬರೆದಿದೆ. Whether you are going to die in Egypt or you are going to go to Canaan. ನೀನು ಐಗುಪ್ತ ದೇಶದಲ್ಲೇ ಸತ್ತು ಹೋಗ್ತೀಯೋ ಅಥವಾ ನೀನು ಕಾನಾನ್ ದೇಶಕ್ಕೆ ನೀನು ಮುಟ್ತೀಯೋ. That's what Bible says. ಅದೇ ಬೈಬಲ್ ಹೇಳ್ತದೆ. ಅದು ಯೇಸು ಕ್ರಿಸ್ತನ ರಕ್ತದ ಒಂದು ಬಲವಾಗಿದೆ. When you apply it. ಅದನ್ನು ನೀವು ಹಚ್ಚುವಾಗ. Now there is a second question. ಈಗ ಎರಡನೇ ಪ್ರಶ್ನೆ. There's a second question. ಎರಡನೇ ಪ್ರಶ್ನೆ, when there is a power in the blood of Jesus. When does the blood of Jesus work? ಯೇಸು ಕ್ರಿಸ್ತನ ರಕ್ತವು ಯಾವಾಗ ಕೆಲಸ ಮಾಡುತ್ತದೆ? Will the blood of Jesus become powerless? ಯೇಸು ಕ್ರಿಸ್ತನ ರಕ್ತವು ಬಲಹೀನವಾಗ್ತದೋ? If it becomes powerless, who makes it powerless? ಯೇಸು ಕ್ರಿಸ್ತನ ರಕ್ತವು ಬಲ ಇಲ್ಲದೆ ಆದರೆ ಅದನ್ನು ಯಾರು ಬಲಹೀನನಾಗಿ ಮಾಡ್ತಾರೆ? That is the situation making it powerless, or is the blood is losing its capacity? ಆ ಒಂದು ಪರಿಸ್ಥಿತಿ ನಿಮಿತ್ತವಾಗಿ ಆ ರಕ್ತವು ಬಲಹೀನವಾಗ್ತಾ ಇದೆಯೋ ಅಥವಾ ಯೇಸು ಕ್ರಿಸ್ತನ ರಕ್ತದಲ್ಲಿ ಬಲ ಕಡಿಮೆ ಆಗ್ತಾ ಇದೆಯೋ? Now what is this? ಅದೇನಾಗಿದೆ? Now let me tell you. ಇದನ್ನು ನಾನು ಹೇಳ್ತೇನೆ. Answer the second question. ಎರಡನೇ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. When do the blood of Jesus work? ಯೇಸು ಕ್ರಿಸ್ತನ ರಕ್ತವು ಯಾವಾಗ ಕೆಲಸ ಮಾಡ್ತದೆ? ಅದು ಎರಡನೇ ಪ್ರಶ್ನೆ. Now let me tell you. ಈಗ ಲಕ್ಷ್ಯ ಕೊಟ್ಟು ಕೇಳಿದ್ರೆ, now when God told, ದೇವರು ಹೇಳಿದಾಗ take the animal, ಆ ಒಂದು ಪ್ರಾಣಿಯನ್ನು ತೆಗೆದುಕೊಳ್ಳ್ರಿ, ಅದನ್ನು ಸಂಹರಿಸಿರಿ, the blood in a basin. ಆ ಒಂದು ರಕ್ತವನ್ನು ಪಾತ್ರೆಯಲ್ಲಿ ಹಾಕಿರಿ, that's what God said, and apply it on the door. ಮತ್ತು ಅದಾದ ಮೇಲೆ ಆ ರಕ್ತವನ್ನು ಆ ಬಾಗಿಲ ಬಳಿ ಹಚ್ಚಿರಿ. Let me tell you, 3 places the blood of Jesus becomes very powerless. 3 ಸ್ಥಳಗಳಲ್ಲಿ ಯೇಸು ಕ್ರಿಸ್ತನ ರಕ್ತವು ಬಲ ಇಲ್ಲದ ಹಾಗೆ ಅದು ಆಗ್ತದೆ. That does mean that it lose its capacity. ಅದರ ಅರ್ಥ ಅದರ ಒಂದು ಸಾಮರ್ಥ್ಯವನ್ನು ಅದು ಕಳ್ಕೊಂಡಿದೆ. Did it lose its ability? ಅದರ ಸಾಮರ್ಥ್ಯವನ್ನು ಯೇಸು ಕ್ರಿಸ್ತನ ರಕ್ತ ಕಳ್ಕೊಂಡಿದೆ. Did it lose its power? ಅದರ ಬಲವನ್ನು ಅದು ಕಳೆದುಕೊಂಡಿದೆಯೋ? Not at all. ಅದು ಹಾಗಲ್ಲ. It is very powerful. ಯೇಸು ಕ್ರಿಸ್ತನ ರಕ್ತವು ಬಹಳ ಬಲಶಾಲಿ ಆಗಿದೆ. But it doesn't work in some places. ಆದರೆ ಕೆಲವೊಂದು ಸ್ಥಳಗಳಲ್ಲಿ ಅದು ಕೆಲಸ ಮಾಡೋದಿಲ್ಲ. Listen to me very carefully. ಲಕ್ಷ್ಯ ಕೊಟ್ಟು ಕೇಳ್ರಿ. When the blood is there in the basin, the blood there is no power in that blood. ಆ ಒಂದು ರಕ್ತವು ಆ ಪಾತ್ರೆಯಲ್ಲಿರುವಾಗ ಆ ಒಂದು ರಕ್ತಕ್ಕೆ ಬಲ ಇರೋದಿಲ್ಲ. I repeat it. ನಾನು ಮತ್ತೆ ಹೇಳ್ತೇನೆ. When the blood is there in the basin, ಆ ರಕ್ತವು ಆ ಪಾತ್ರೆಯಲ್ಲಿ ಇರುವಾಗ it doesn't work. ಅದು ಕೆಲಸ ಮಾಡೋದಿಲ್ಲ. Now let me give you that answer here. ಇದಕ್ಕೆ ನಾನು ಉತ್ತರ ಕೊಡ್ತೇನೆ. Listen to me. ಲಕ್ಷ್ಯ ಕೊಟ್ಟು You know what God said? ದೇವರು ಏನು ಹೇಳ್ತಾರಂದ್ರೆ, in Exodus chapter 12 verse 24, ವಿಮೋಚನೆ ಕಾಂಡ 12ನೇ ಅಧ್ಯಾಯ 24ನೇ ವಚನದಲ್ಲಿ ಈ ಒಂದು ಸೂಚನೆಗಳಿಗೆ ವಿಧೇಯರಾಗ್ರಿ. In other words, ಬೇರೆ ವಾಕ್ಯಗಳಲ್ಲಿ, if you don't obey that, ನೀವು ಇದಕ್ಕೆ ವಿಧೇಯರಾಗದೇ ಇದ್ದಾಗ, or if you obey half obedience, ಅಥವಾ ನೀವು ಅರ್ಧ ವಿಷಯದಲ್ಲಿ ವಿಧೇಯರಾದಾಗ, it doesn't work. ಅದು ಕೆಲಸ ಮಾಡೋದಿಲ್ಲ. That's what the Bible says. ಅದೇ ಬೈಬಲ್ ಹೇಳ್ತದೆ ಪ್ರಿಯರೇ. For a moment, ಈಗ ಲಕ್ಷ್ಯ ಕೊಡ್ರಿ. now the priest
every house they took a lamb. ಪ್ರತಿಯೊಂದು ಮನೆಯದವರು ಒಂದು ಕುರಿಮರಿಯನ್ನು ತೆಗೆದುಕೊಂಡರು. You know what they did? ಅವ್ರು ಏನ್ ಮಾಡ್ತಾರೆ ಗೊತ್ತ್ರಿ? According to God's word, they took the lamb and they cut that. ದೇವರ ವಾಕ್ಯದ ಪ್ರಕಾರವಾಗಿ ಆ ಒಂದು ಕುರಿಮರಿಯನ್ನು ತೆಗೆದುಕೊಂಡು ಸಂಹರಿಸಿದರು. And they put the blood in the vase. ಆ ಒಂದು ರಕ್ತವನ್ನು ತೆಗೆದುಕೊಂಡು ಆ ಪಾತ್ರೆಯಲ್ಲಿ ಹಾಕಿದರು. Now think for a moment. ಈಗ ಒಂದು ನಿಮಿಷ ಆಲೋಚನೆ ಮಾಡ್ರಿ. They took the blood. ಆ ರಕ್ತವನ್ನು ತೆಗೆದುಕೊಂಡು Went outside the house. ಅವರು ಮನೆ ಹೊರಗಡೆ ಹೋಗಿ Kept the basin before the house. ಆ ಮನೆ ಮುಂದೆ ಆ ರಕ್ತ ಇದ್ದ ಪಾತ್ರೆಯನ್ನು ಮನೆ ಮುಂದೆ ಇಟ್ಟಾಗ And closed the door. ಮನೆ ಮುಚ್ಚಿದ ಬಾಗಿಲು Let me ಮುಚ್ಚಿದಾಗ ask you a question. ಒಂದು ಪ್ರಶ್ನೆ ನಾನು ಕೇಳ್ತೇನೆ. When death angel comes, will he come inside the house? ಈಗ ಮರಣದ ಒಂದು ದೇವದೂತನು ಬರಬೇಕಾದ್ರೆ ಆತನು ಮನೆ ಒಳಗಡೆ ಪ್ರವೇಶ ಮಾಡ್ತಾನೋ? ಮಾಡಬಹುದು. Yes or no? ಹೌದೋ ಇಲ್ರಿ? Yes, he will come. ಆತನು ಪ್ರವೇಶ ಮಾಡ್ತಾನೆ. See, you cut the lamb. ನೀವು ಆ ಕುರಿಮರಿಯನ್ನು ಸಂಹರಿಸಿದ್ದೀರಿ. You took the basin. ಆ ಒಂದು ಪಾತ್ರೆಯಲ್ಲಿ ರಕ್ತ ತೆಗೆದುಕೊಂಡಿದ್ದೀರಿ. You kept it outside. ಅದು ಮನೆ ಹೊರಗಡೆ ಬಾಗಿಲ ಹತ್ರ But ಇಟ್ಟಿದ್ದೀರಿ. still it is not marked. ಆದರೂ ಸಹ ಆ ಮನೆಯು ಗುರುತಿಸಲಿಲ್ಲ. There is power in the blood. ಆ ಒಂದು ರಕ್ತದಲ್ಲಿ ಬಲವಿದೆ. But if you don't apply it, it cannot show its power. ಆದ್ರೆ ನೀವು ಅದನ್ನು ಆ ರಕ್ತವನ್ನು ಹಚ್ಚದೇ ಇದ್ದಾಗ ಅದರ ಒಂದು ಸಾಮರ್ಥ್ಯವು ಅದು ತೋರಿಸೋದಿಲ್ಲ. Did you get what I said? ನಾನು ಹೇಳೋದು ಅರ್ಥವಾಗ್ತಾ It ಇದೆಯೋ? will not show its power if you don't apply it. ಆ ರಕ್ತವನ್ನು ನೀವು ಹಚ್ಚದೇ ಇದ್ದಾಗ ಅದರ ಬಲವು ಅದು ತೋರಿಸೋದಿಲ್ಲ. Even though it has power, it becomes powerless. ಅದಕ್ಕೆ ಯೇಸು ಕ್ರಿಸ್ತನ ರಕ್ತಕ್ಕೆ ಬಲವಿದ್ರೂ ಸಹ ಸಾಮರ್ಥ್ಯವಿದ್ರೂ ಸಹ ಅದು ತನ್ನ ಬಲವನ್ನು ತೋರಿಸೋದಿಲ್ಲ. Right? You got what I said? ನಾನು ಹೇಳಿದ ಅರ್ಥವಾಗ್ತಾ ಇದ್ದೇನೆ ನಿಮ್ಗೆ? It has power, but it is powerless because you made it powerless. ಅದಕ್ಕೆ ಸಾಮರ್ಥ್ಯ ಬಲ The blood of Jesus. ಯೇಸು ಕ್ರಿಸ್ತನ ರಕ್ತವು ಎಲ್ಲಿಗೆ ಮಾಡೋದಿಲ್ಲ. Why when it becomes powerless? ಅಥವಾ ಯೇಸು ಕ್ರಿಸ್ತನ ರಕ್ತವು ಯಾವಾಗ ಆಗ್ತದೆ? When you are ನೀವು ಅವಿಧೇಯರಾದಾಗ ಯೇಸು ಕ್ರಿಸ್ತನ ರಕ್ತವು ಬಲಹೀನವಾಗುತ್ತದೆ. when you are disobedient, ನೀವು ಅವಿಧೇಯರಾದಾಗ okay, the blood doesn't work. ಕೆಲಸ ಮಾಡೋದಿಲ್ಲ. Now what happened here? ಅಲ್ಲೇನಾಗ್ತದೆ? There is some people, ಕೆಲವೊಂದು ಜನರಿರ್ಬಹುದು, they might have told, ಅವ್ರು ಹೇಳಿರ್ಬಹುದು it's okay. ಅದು ಪರವಾಗಿಲ್ಲ, Her house is covered with blood. ಅವಳ ಮನೆಯು ರಕ್ತದಿಂದ ಮುಚ್ಚಲ್ಪಟ್ಟಿದೆ. This person's house is covered with blood. ಆ ವ್ಯಕ್ತಿಯ ಮನೆಯು ಯೇಸು ಕ್ರಿಸ್ತನ ರಕ್ತದಿಂದ ಮುಚ್ಚಲ್ಪಟ್ಟಿದೆ. The front house is covered with blood. ಆ ಮುಂದಿನ ಮನೆಯು ಯೇಸು ಕ್ರಿಸ್ತನ ರಕ್ತದಿಂದ ಮುಚ್ಚಲ್ಪಟ್ಟಿದೆ. The back house is covered with blood. ಹಿಂದಿನ ಮನೆಯು ಯೇಸು ಕ್ರಿಸ್ತನ ರಕ್ತದಿಂದ Now ಮುಚ್ಚಲ್ಪಟ್ಟಿದೆ. why I need blood? ಈಗ ನನಗೆ ಯಾಕೆ ರಕ್ತ On the ಬೇಕು? four side there is blood. ನನ್ನ ನಾಲ್ಕು ಕಡೆ ರಕ್ತವಿದೆ, I am safe. ನಾನು ಸುರಕ್ಷಿತವಾಗಿದ್ದೇನೆ. Not at all. ಅದು ಆ ರೀತಿಯಾಗಿ ಅಲ್ಲ. Why? ಯಾಕೆ ಗೊತ್ತ್ರಿ? The blood is for their family. This blood is for their family. For me, I need my personal blood. ಆ ರಕ್ತವು ಆ ಕುಟುಂಬಕ್ಕಾಗಿದೆ, ಈ ರಕ್ತವು ಈ ಕುಟುಂಬಕ್ಕಾಗಿದೆ. ನನ್ನ ರಕ್ಷಣೆಗಾಗಿ ನನಗೆ ಸಹ ರಕ್ತ ಬೇಕು. You cannot tell our ಮನೆಯಾಗೈತಿ ಇವ್ರ ಮನೆಯಾಗೈತಿ ನಾನು ನರಕದಿನ ನಾನು ಉಳ್ಕೊಂಡೆ. You cannot do that. ಆ ಮನೆಗಿದೆ ಈ ಮನೆಗಿದೆ, ನಾನು ನಡು ಇದ್ದಾನಲ್ಲ ನಾನು ಉಳ್ಕೊಂಡೆ ಅಂತ ಆ ರೀತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. You need to obey what God tells. ದೇವರು ಹೇಳಿದ್ದನ್ನು ನೀವು ವಿಧೇಯರಾಗಲೇಬೇಕು. You need to take a personal responsibility. ನೀವು ವ್ಯಕ್ತಿತ್ವವಾದ ಆ ಜವಾಬ್ದಾರಿಯನ್ನು ನೀವು ವಹಿಸಿಕೊಳ್ಬೇಕಾಗ್ತದೆ. If you don't take a personal responsibility of taking a lamb and cutting it and applying the blood, death is there in your house. ನೀನು ವೈಯಕ್ತಿಕವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ನೀನು ಆ ಕುರಿಮರಿಯನ್ನು ತೆಗೆದುಕೊಳ್ಳಲಾರದೆ ನೀನು ಅದು ಸಂಹರಿಸಲಾರದೆ ನೀನಿದ್ದರೆ ಅದಕ್ಕೆ ನೀನೇ ಜವಾಬ್ದಾರಿಯಾಗಿದ್ದೀ. Now listen to me here. ಈಗ ಲಕ್ಷ್ಯ ಕೊಟ್ಟು ಕೇಳ್ರಿ. Tomorrow, ನಾಳೆ or 5 years from now, ಅಥವಾ ಇಂದಿನಿಂದ 5 ವರ್ಷ ಆದ ಮೇಲೆ you are going to experience of what decisions you have taken. ನೀನು ತೆಗೆದುಕೊಂಡ ನಿರ್ಧಾರಗಳನ್ನು ನೀವು ಅದನ್ನು ಅನುಭವಿಸಬೇಕಾಗ್ತದೆ. You need to experience the fruit of your decision. ನೀನು ಇವತ್ತು ತೆಗೆದುಕೊಂಡ ನಿರ್ಧಾರಗಳ ಒಂದು ಫಲವು 5 ವರ್ಷ ಆದ ಮೇಲೆ ನೀವು ಅನುಭವಿಸಬೇಕಾಗ್ತದೆ. ನಾನು ಯಥಾರ್ಥವಾಗಿ ಹೇಳ್ತಾ ಇದ್ದೇನೆ, ಯಥಾರ್ಥವಾಗಿ ಹೇಳ್ತಾ ಇದ್ದೇನೆ. Tomorrow you are going to experience. ಇವತ್ತು ಅಥವಾ ನಾಳಾದರೂ ಸಹ ನೀವು ಆ ಫಲಗಳನ್ನು ನೀವು ಅನುಭವಿಸ್ತೀರಿ. That means you should take your
a person responsible about your own life. ಅದರ ಅರ್ಥ ನಿನ್ನ ಸ್ವಂತ ಜೀವಿತದ ವಿಷಯವಾಗಿ ನೀನೇ ಒಂದು ಜವಾಬ್ದಾರಿಯನ್ನು, ವೈಯಕ್ತಿಕವಾದ ಜವಾಬ್ದಾರಿಯನ್ನು ನೀನು ವಹಿಸ್ಕೊಳ್ಬೇಕು. I had a sister here. ಒಂದು ಸಹೋದರಿ ಇಲ್ಲಿ ಬಂದಿದ್ರು. And I was talking to her. ಅವರೊಟ್ಟಿಗೆ ನಾನು ಮಾತನಾಡ್ತಾ ಇದ್ದೆ. When I was talking to her, ಅವರೊಟ್ಟಿಗೆ ನಾನು ಮಾತನಾಡುವಾಗ I asked why you didn't come to the church. ನಾನು ಕೇಳಿದವರಿಗೆ ಯಾಕೆ ನೀನು ಸಭೆಗೆ Why you ಬಂದಿಲ್ಲ, didn't come to the fasting prayer? ಯಾಕೆ ನೀನು ಉಪವಾಸ ಪ್ರಾರ್ಥನೆಗೆ ಬಂದಿಲ್ಲ. She told me, ಅವ್ರು ನಾನು ಹೇಳಿದ್ರು, my brother's daughter died, 22 years old daughter died. ನನ್ನ ಸಹೋದರನ ಒಂದು ಮಗಳು, 22 ವರ್ಷದ ಮಗಳು ಸತ್ತು ಹೋದ್ರು. There was tears in her eyes. ಅವರ ಕಣ್ಣಿನಲ್ಲಿ ನೀರಿತ್ತು. And I was just standing there. ನಾನು ಸುಮ್ಮನೆ ನಿಂತಿದ್ದೆ. I was just thinking, 22 years is not the age to die. ನಾನು ಯೋಚನೆ ಮಾಡಿದೆ, 22 ವಯಸ್ಸಿನ ಹುಡುಗಿಗೆ ಅದು ಸಾಯೋ ವಯಸ್ಸಲ್ಲ, It's not the age to die. ಅದು ಸಾಯೋ ವಯಸ್ಸಲ್ಲ. But ಆದ್ರೆ whatever is your age, death will come and take you. ನಿನ್ನ ವಯಸ್ಸು ಏನೇ ಆಗಿರ್ಬೋದು, ಮರಣ ಬಂದು ನಿನ್ನನ್ನು ತೆಗೆದುಕೊಂಡು ಹೋಗ್ತದೆ. Today or tomorrow, you are destined to die. ಇವತ್ತು ಅಥವಾ ನಾಳೆ ನಾವು ಮರಣವನ್ನು ಹೊಂದುತ್ತೇವೆ. But one day, ಆದ್ರೆ ಒಂದು ದಿನ you will give a judgment there. ಅಲ್ಲಿ ಒಂದು ನ್ಯಾಯ ತೀರ್ಪಿಗೆ ನಾವು ಒಳಗಾಗಬೇಕು. And God will ask you the judgment. ಮತ್ತು ದೇವರು ಅಲ್ಲಿ ನಿನಗೆ ಪ್ರಶ್ನೆಯನ್ನು, ನಿನಗೆ ಜವಾಬ್ದಾರಿಯನ್ನು You know ಕೇಳ್ತಾನೆ. what God will ask you? ದೇವ್ರು ಏನ್ ಕೇಳ್ತಾನೆ ಗೊತ್ತೇ? I gave you the land. ನಾನು ನಿನಗೆ ಕುರಿಮರಿಯನ್ನು ಕೊಟ್ಟಿದ್ದೆ, I gave you the blood. ನಾನು ನಿನಗೆ ರಕ್ತವನ್ನು ಕೊಟ್ಟಿದ್ದೆ, I gave myself to you. ನನ್ನನ್ನೇ ನಾನು ನಿನಗಾಗಿ ಕೊಟ್ಟಿದ್ದೆ. Now what did you do with it? ನೀನು ನನ್ನೊಟ್ಟಿಗೆ ಏನು ಮಾಡಿದ್ದೆ? How did you live your life? ನನ್ನೊಟ್ಟಿಗೆ ನೀನು ಯಾವ ರೀತಿಯಾಗಿ ಜೀವನವನ್ನು So ಜೀವಿಸಿದ್ದೆ? responsible. ಅದು ನಿನ್ನ ಜವಾಬ್ದಾರಿಯಾಗಿದೆ. See, I cannot take my wife's responsibility and say I'm responsible for her. ನನಗೆ ನಾನು ಜವಾಬ್ದಾರಿ, ನಾಕಿಗೆ ಜವಾಬ್ದಾರಿ. ನನ್ನ ಹೆಂಡತಿಯನ್ನು ತೆಗೆದುಕೊಂಡು ಅವಳಿಗೆ ನಾನು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಅವಳ ಜವಾಬ್ದಾರಿ ಅವಳೇ ವಹಿಸ್ಕೋಬೇಕು, ನನ್ನ ಜವಾಬ್ದಾರಿ ನಾನೇ ವಹಿಸ್ಕೊಳ್ಬೇಕು. If you are obedient, ನೀನು ವಿಧೇಯನಾದರೆ God will protect you. ದೇವರು ನಿನಗೆ ಸಂರಕ್ಷಿಸ್ತಾನೆ. If you are disobedient, ನೀನು ಅವಿಧೇಯನಾದರೆ the blood doesn't work. ಆ ಒಂದು ರಕ್ತವು ಯೇಸು ಕ್ರಿಸ್ತನ ರಕ್ತ And ಕೆಲಸ you need to ಮಾಡೋದಿಲ್ಲ. experience the consequences. ಮತ್ತು ನೀನು ಅದರ ಒಂದು ಪರಿಣಾಮವನ್ನು ನೀನು ಅನುಭವಿಸಬೇಕು. Get ready for everything. ಅದಕ್ಕೆ ಪ್ರತಿಯೊಂದಕ್ಕೂ ಸಹ ನೀನು ಸಿದ್ಧನಾಗುವುದು. Third one, ಮೂರನೇ ವಿಷಯ, where does the blood doesn't work? ರಕ್ತ, ಯೇಸು ಕ್ರಿಸ್ತನ ರಕ್ತವು ಎಲ್ಲಿ ಕೆಲಸ ಮಾಡೋದಿಲ್ಲ. When we cross the boundaries of the blood, it doesn't work. ಯೇಸು ಕ್ರಿಸ್ತನ ರಕ್ತದ ಒಂದು ಸೀಮೆಯನ್ನು ದಾಟಿ ನಾವು ಹೋಗುವಾಗ ಯೇಸು ಕ್ರಿಸ್ತನ ರಕ್ತವು ಅಲ್ಲಿ ಕೆಲಸ When we ಮಾಡೋದಿಲ್ಲ. cross the boundaries, ನಾವು ನಮ್ಮ ಸೀಮೆಗಳನ್ನು ದಾಟುವಾಗ, now listen to me here. ಲಕ್ಷ್ಯ ಕೊಟ್ಟು ಕೇಳಿ, There is a bunch of people. ಅಲ್ಲಿ ಒಂದು ಜನರ ಒಂದು ಗುಂಪಿದೆ. Or myself, Hepzibah, Arpita, Abisha, we are all there. ಅಥವಾ ನಾನು, ಹೆಪ್ಸಿಬಾ, ಅರ್ಪಿತಾ, ಅಭಿಷಾ ನಾವೆಲ್ಲರಿದ್ದೇವೆ. We applied the blood. ನಾವು ಯೇಸು ಕ್ರಿಸ್ತನ ರಕ್ತವನ್ನು ಹಂಚಿದ್ದೇವೆ. We are all happy. ನಾವೆಲ್ಲರೂ ಸಂತೋಷದಲ್ಲಿದ್ದೇವೆ. Oh, and God is going to move. ದೇವರು ಈಗ ಚಲಿಸ್ತಾನೆ ಅಂತ ಹೇಳಿ You know what I do? ನಾವೇನ್ ಮಾಡ್ತೇವೆ ಅಂದ್ರೆ, God said, ದೇವ್ರು ಹೇಳ್ತಾನೆ, be in the house. ನೀನು ಮನೆ ಒಳಗಡೆ ಇರು, Don't go outside. ಹೊರಗಡೆ ಹೋಗ್ಬೇಡ. Think for a moment. ಒಂದು ನಿಮಿಷ ಆಲೋಚನೆ ಮಾಡ್ರಿ. Tell Hepzibah, ನಾನು ಹೆಪ್ಸಿಬಾಗ್ ಹೇಳ್ತೇನೆ, with the both kids you be here. ನೀನು ಮಕ್ಕಳನ್ನು ಇಟ್ಕೊಂಡು ನೀನು ಒಳಗಡೆನೆ ಇರು. I will go outside. ನಾನು ಹೊರಗಡೆ ಹೋಗಿ I will see what is happening to other people. ಹೊರಗಡೆ ಬೇರೆ ಜನರಿಗೆ ಏನಾಗ್ತಾ ಇದೆ ಅಂತ ಹೇಳಿ ನಾನು ನೋಡಿ ಬರ್ತೇನೆ. See, once I cross the boundary of the blood, ಆ ಒಂದು ರಕ್ತದ ಒಂದು ಸೀಮೆಯನ್ನು ನಾನು ಒಂದು ಸಾರಿ ದಾಟಿದರೆ you know what happens? ಅಲ್ಲಿ ಏನಾಗ್ತದೆ ಗೊತ್ತ್ರಿ? I am responsible for my decision. ನನ್ನ ನಿರ್ಧಾರಕ್ಕೆ ನಾನೇ ಜವಾಬ್ದಾರನಾಗ್ತೇನೆ. And when death comes there, ಮತ್ತೆ ಅಲ್ಲಿ ಆ ಸಮಯದಲ್ಲಿ ಮರಣ ಬಂದಾಗ you know what will happen? ಅಲ್ಲಿ ಏನಾಗ್ತದಂದ್ರೆ, Even though I applied the blood on my house and there's blood there, ನನ್ನ ಮನೆ ಸುತ್ತಲೂ ನಾನು ಯೇಸು ಕ್ರಿಸ್ತನ ರಕ್ತ ಹಚ್ಚಿದರೂ ಸಹ ನಾವು ಹೊರಗೆ ಬಂದಿದ್ದ ಕಾರಣ ಮರಣವನ್ನು ಎದುರುಕೊಳ್ತೇವೆ. ನಾನು ಆ ಒಂದು ರಕ್ತದ ಸೀಮೆಯಿಂದ ಹೊರಗೆ ಬಂದಿದ್ದ ಕಾರಣ ಆ ಮರಣವು ನನ್ನನ್ನು ಹಿಡಿತದೆ. Let me ask you a question. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ. Thank God if you are there in the boundaries of blood. ದೇವರಿಗೆ ಸ್ತೋತ್ರ, ನೀನು ರಕ್ತದ ಆ ಒಂದು ಬೇಲಿ ಒಳಗಡೆ, ಸೀಮೆ ಒಳಗಡೆ ಇದ್ರೆ, How many of you are crossing the boundaries of the blood? ಎಷ್ಟು ಜನರು ಯೇಸು ಕ್ರಿಸ್ತನ ರಕ್ತದ ಆ ಸೀಮೆಯನ್ನು ದಾಟಿ ಹೊರಗಡೆ ಹೋಗ್ತಾ ಇದ್ದೀರಿ? How many of you are not running out and okay, it's okay. No, today I do little sin, it's okay. ಎಷ್ಟು ಜನರು ಇವತ್ತು ಸ್ವಲ್ಪ ಪಾಪ ಮಾಡ್ತೇನೆ, ಅದು ನಡೀತದೆ. Oh, ಇವತ್ತು ಸುಳ್ಳು ಹೇಳಿದ್ರೆ okay. ಇವತ್ತೊಂದು ಸುಳ್ಳು ಹೇಳ್ತೇನೆ, ಪರವಾಗಿಲ್ಲ. Oh, everything is okay, okay, okay. ಪ್ರತಿಯೊಂದು ನಡೀತದೆ ನಡೀತದೆ ನಡೀತದೆ. See, when you are outside the boundary, ನೀನು ಆ ಒಂದು ರಕ್ತದ ಸೀಮೆ ಹೊರಗಡೆ ಇದ್ದರೆ, let me tell you, you are prone to death.
ನೀನು ಆ ಮರಣಕ್ಕೆ ನೀನು ಅವಕಾಶ ಮಾಡಿಕೊಡ್ತಾ ಇದ್ದಿ. You are prone to death. ಅದಕ್ಕೆ ನೀನು ಅವಕಾಶ You ಮಾಡಿಕೊಡ್ತಾ cannot tell ಇದ್ದಿ. God, God, there's blood in my house. ನೀನು ದೇವರಿಗೆ ಈ ರೀತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ದೇವರೇ ನನ್ನ ಮನೆಯಲ್ಲಿ ರಕ್ತ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. God said, yeah, it is there in the house. You should be in your house. Why you are outside now? ದೇವರು ಹೇಳ್ತಾನೆ, ನಿನ್ನ ಮನೆಯಲ್ಲಿ ರಕ್ತ ಇದೆ, ನೀನು ಮನೆಯಲ್ಲಿ ಇರ್ಬೇಕು, ಹೊರಗಡೆ ನೀನೇನ್ ಮಾಡ್ತಾ ಇದ್ದಿ? Right? And you are judged for. ಅದಕ್ಕೆ ನೀನು ನ್ಯಾಯ ತೀರ್ಪಿಗೆ ಒಳಗಾಗ್ತಿ. Do you know why many of us go to hell? ಯಾಕೆ ಬಹಳ ಜನರು ನಾವು ನರಕಕ್ಕೆ ಹೋಗ್ತೇವೆ ಗೊತ್ತ್ರಿ? ರಕ್ತವನ್ನು ದಾಟಿ ಬಂದಿದ್ದ ಕಾರಣ ನರಕಕ್ಕೆ ಹೋಗ್ತೇವೆ. ರಕ್ತವನ್ನು ನಾವು ದಾಟಿ ಬಂದಿದ್ದ ನಿಮಿತ್ತವಾಗಿ ನಾವು ನರಕಕ್ಕೆ ಹೋಗ್ತೇವೆ. We tell God we have blood at home. ನಾವು ಹೇಳ್ತೇವೆ, ದೇವರೇ ನನ್ನ ಮನೆಯಲ್ಲಿ ರಕ್ತವಿದೆ. So be at home. ಮನೆಯಲ್ಲಿ ಹೊರಗೆ ಯಾಕೆ ಬಂದ್ರೆ? That is very your problem. ಅದೇ ನಿಮ್ಮ ಸಮಸ್ಯೆ ಆಗಿದೆ. Right? Okay. Now last one. ಈಗ ಕೊನೆಯದಾಗಿ, How do I apply the blood? ಯೇಸು ಕ್ರಿಸ್ತನ ರಕ್ತವು ನಾನು ಹೇಗೆ ಹಚ್ಕೊಳ್ಬೇಕು? How do I apply the blood? ಯೇಸು ಕ್ರಿಸ್ತನ ರಕ್ತವು ನಾನು ಹೇಗೆ ಹಚ್ಕೊಳ್ಬೇಕು? Now, in the olden days there was an animal cut. ಆ ಹಳೆ ಒಡಂಬಡಿಕೆಯಲ್ಲಿ ಒಂದು ಪ್ರಾಣಿಯು ಅಲ್ಲಿ ಸಾಯಿಸಲ್ಪಡ್ತಾ ಇತ್ತು. And do you know what they used to do? They used to take the blood and they used to apply. ಅಲ್ಲಿ ಏನ್ ಮಾಡ್ತಾ ಇದ್ರಂದ್ರೆ ಆ ಒಂದು ಪ್ರಾಣಿಯ ರಕ್ತವನ್ನು ತೆಗೆದುಕೊಂಡು ಬಾಗಿಲ ಬಳಿ ಹಚ್ತಾ ಇದ್ರು. ಕಣ್ಣಿಗೆ ಕಾಣ್ತಾ ಇದ್ರಿ ಮಾಡಿದ್ರು. ಅವ್ರ ಕಣ್ಣಿಗೆ ಕಾಣ್ತಾ ಇತ್ತು, ಅವ್ರು ಮಾಡ್ತಾ ಇದ್ರು. ಯೇಸು ಸ್ವಾಮಿ 2000 ವರ್ಷದಿಂದ ರಕ್ತ ಸುರಿಸಿದ. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ರಕ್ತ ಸುರಿಸಿದನು. Now how do we apply the blood? ಈಗ ಹೇಗೆ ಯೇಸು ಕ್ರಿಸ್ತನ ರಕ್ತವು ನಾವು ಹಚ್ಚಬೇಕು? I want you to go to Exodus chapter 12. ವಿಮೋಚನೆ ಕಾಂಡ 2ನೇ ಅಧ್ಯಾಯ. And I want you to read these words. ಈ ವಚನವನ್ನು ದಯಮಾಡಿ ನೀನು ಓದ್ಕೋಬೇಕಂತ ಹೇಳಿ ನಾನು And ಬಯಸ್ತೇನೆ. this is very important. ಮತ್ತು ಇದು ಬಹಳ ಪ್ರಾಮುಖ್ಯವಾಗಿದೆ. Okay, and in Exodus chapter 12. ವಿಮೋಚನೆ ಕಾಂಡ 12ನೇ ಅಧ್ಯಾಯ. There is a verse there. ಅಲ್ಲಿ ಒಂದು ವಚನವಿದೆ. You need to take the hyssop tree and apply it. ಆ ಒಂದು ಕಹಿ ಪಲ್ಯದ ಒಂದು ಗಿಡವನ್ನು ತೆಗೆದುಕೊಂಡು ನೀವು ಅದರಿಂದ ಆ ರಕ್ತವನ್ನು ಹಚ್ಚಬೇಕು ಅಂತಿದೆ. That's what the Bible says. ಅದೇ ಬೈಬಲ್ ಹೇಳ್ತದೆ ಪ್ರಿಯರೇ. You take the hyssop. 22 ಓದಿ. ಮತ್ತು ಹಿಸೋಪಿನ ಕಟ್ಟನ್ನು ತೆಗೆದುಕೊಂಡು ಬೋಗಣಿಯಲ್ಲಿರುವ ರಕ್ತದಲ್ಲಿ ಅದನ್ನು ಅದ್ದಿ ಬಾಗಿಲಿನ ಮೇಲಿನ ಅಡ್ಡ ಕಂಬಕ್ಕೂ ಪಕ್ಕದಲ್ಲಿರುವ 2 ನಿಲುವು ಕಂಬಗಳಿಗೂ ಬೋಗಣಿಯಲ್ಲಿರುವ ರಕ್ತವನ್ನು ಹಚ್ಚಿರಿ. Okay, do you know what the Bible says? ಬೈಬಲ್ ಏನ್ ಹೇಳ್ತದೆ ಗೊತ್ತ್ರಿ? You should take the blood in the basin ಆ ಒಂದು ರಕ್ತವನ್ನು ಆ ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಬೇಕು. and take a hyssop as a brush. ಆ ಒಂದು ಹಿಸೋಪ್ ಗಿಡವನ್ನು ಒಂದು ಬ್ರಷ್ ಆಗಿ ಉಪಯೋಗಿಸಿ Dip it ಆ ಹಿಸೋಪ್ ಗಿಡವನ್ನು ಆ ರಕ್ತದಲ್ಲಿ ಅದ್ದಿ and apply. ಅದನ್ನು ಹಚ್ಚಬೇಕು. So that means it works as a brush. ಅದು ಒಂದು ಬ್ರಷ್ ಆಗಿ ಕೆಲಸ ಮಾಡ್ತದೆ. Now, where is the hyssop? ಈಗ ಆ ಒಂದು ಹಿಸೋಪ್ ಗಿಡ ಎಲ್ಲಿದೆ? Where is the hyssop? ಆ ಹಿಸೋಪ್ ಗಿಡ ಎಲ್ಲಿದೆ? We don't have hyssop. ಈಗ ಹಿಸೋಪ್ ಗಿಡ ಇಲ್ಲ. We have a different paint brushes now. ಈಗ ಬೇರೆ ಬೇರೆ ಪೇಂಟ್ ಬ್ರಷ್ಗಳಿವೆ. We have rollers now. ಈಗ ರೋಲರ್ಗಳಿವೆ. So that means we should take roller and do that? ಈಗ ನಾವು ರೋಲರ್ ತೆಗೆದುಕೊಂಡು ಮಾಡ್ಬೇಕ್ರಿ? It's not that way. ಅದು ಆ ರೀತಿ ಆಗಲ್ಲ. Your words are the hyssop brush where you can apply. ನಿನ್ನ ಒಂದು ಬಾಯಿಯ ಮಾತುಗಳು ಆ ಒಂದು ಹಿಸೋಪ್ ಗಿಡವಾಗಿದೆ, ಅದರಿಂದ ನೀವು ಹಚ್ಚಬೇಕು. You need to apply it by the words of your mouth. ನಿನ್ನ ಬಾಯಿಯ ಮಾತುಗಳಿಂದ ನೀನು ಆ ರಕ್ತವನ್ನು ಹಚ್ಚಬೇಕಾಗುತ್ತದೆ. Now let me give you certain scriptures which will make you understand that your words are very powerful. ಕೆಲವೊಂದು ವಾಕ್ಯ ಭಾಗಗಳನ್ನು ನಾನು ಹೇಳ್ತೇನೆ, ಅದು ತೋರಿಸ್ತದೆ ನಿಮ್ಮ ಬಾಯಿಯ ಮಾತುಗಳು ಎಷ್ಟು ಪ್ರಾಮುಖ್ಯವಾಗಿದೆ. Now go to Psalms 107 and verse 2. ಕೀರ್ತನೆ 107ನೇ ಅಧ್ಯಾಯ 2ನೇ ವಚನ. Psalms 107 and verse 2. ಕೀರ್ತನೆ 107ನೇ ಅಧ್ಯಾಯ 2ನೇ ವಚನ. Please read ದಯಮಾಡಿ ಯಾರಾದ್ರೂ ಓದ್ಕೊಳ್ರಿ quickly and fast. ವೇಗವಾಗಿ ಜೋರಾಗಿ. ಕರ್ತನು ವಿಮೋಚಿಸಿದವರು ಹಾಗೆಯೇ ಹೇಳಲಿ. Exactly. Do you know what the Bible says? ಬೈಬಲ್ ಏನ್ ಹೇಳ್ತದ್ರೆ? Let the redeemed of the Lord say so. ದೇವರಿಂದ ವಿಮೋಚನೆ ಹೊಂದಿದವರು ಆ ರೀತಿಯಾಗಿ ಹೇಳಲಿ. ಹೀಗೆ ಹೇಳಲಿ. Let the redeemed of the Lord say so. ವಿಮೋಚನೆ ಹೊಂದಿದವರು ಹೀಗೆ ಹೇಳಲಿ. Now why does the Bible talk
talk about the Redeemer's voice there? ಯಾಕೆ ಈ ಒಂದು ವಿಮೋಚನೆ ಕರ್ತನ ಒಂದು ಧ್ವನಿಯ ವಿಷಯವಾಗಿ Why does the ಹೇಳ್ತದೆ? Bible talk about the speaking of the words there? ಅಲ್ಲಿ ಯಾಕೆ ಒಂದು ಮಾತುಗಳ ವಿಷಯವಾಗಿ It ಹೇಳ್ತದೆ? said, let the redeemed of the Lord, let the people who are redeemed tell this way. ವಿಮೋಚನೆ ಹೊಂದಿದವರು ಹೀಗೆ ಹೇಳಲಿ ಅಂತ ಹೇಳ್ತದೆ. What does it mean? ಅದರ ಅರ್ಥ ಏನಾಗುತ್ತೆ? Now go to Hebrews chapter 3 and verse 1. ಇಬ್ರಿಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. Please read. ದಯಮಾಡಿ ಓದ್ಕೊಳ್ರಿ. Please read. ದಯಮಾಡಿ ಓದ್ಕೊಳ್ರಿ. Hebrews 3:1. ಇಬ್ರಿಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಆದುದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೋಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. Okay, that Bible doesn't speak. ಓದ್ಕೊಡ್ರಿ ಇದನ್ನ ಭಾಷಣ ಬಿಡ್ತಾರೆ. ಆದುದರಿಂದ ಪರಿಶುದ್ಧರಾದ ಸಹೋದರರೇ, ಸ್ವರ್ಗದ ಕರೆಯುವಿಕೆಯಲ್ಲಿ Okay, first verse 1. ಮೊದಲನೇ ವಚನ. Okay, ಓದಿ. ಸ್ವರ್ಗದ ಕರೆಯುವಿಕೆಯಲ್ಲಿ ಪಾಲುಗಾರರೇ, ನಾವು ಒಪ್ಪಿಕೊಂಡಿರುವ ಅಪೊಸ್ತಲನೂ ಮಹಾಯಾಜಕನೂ ಆಗಿರುವ ಕ್ರಿಸ್ತ ಯೇಸುವನ್ನು ಆಲೋಚಿಸಿರಿ. Okay, this version also doesn't give us the right meaning of that, but let me read it for you in English. ನಾನು ಇಂಗ್ಲಿಷ್ ನಲ್ಲಿ ಓದ್ತೇನೆ. The Bible says, therefore, holy brethren, ಅದಕ್ಕೆ ಪರಿಶುದ್ಧ ಸಹೋದರರೇ, we share in the heavenly calling. ನಾವು ಪರಲೋಕದ ಒಂದು ಕರೆಯುವಿಕೆಯಲ್ಲಿ ನಾವು ಹಂಚಿಕೊಳ್ತೇವೆ. Fix your thought on Jesus the apostle. ನಿಮ್ಮ ಒಂದು ಆಲೋಚನೆಗಳು ಕ್ರಿಸ್ತನಾದ ಯೇಸು ಕ್ರಿಸ್ತನಾದ ಅಪೊಸ್ತಲನ ಕಡೆಗೆ ಹಾಕಿರಿ. And ಮತ್ತೆ the high priest of our confession. ಮತ್ತು ನಮ್ಮ ಅರಿಕೆಯ ಮಹಾಯಾಜಕನು. You know what the Bible says? ಬೈಬಲ್ ಏನು ಹೇಳ್ತದೆ ಗೊತ್ತಾ? NIV Bible says he's a high priest of our confession. NIV ಬೈಬಲ್ ಹೇಳ್ತದೆ ನಮ್ಮ ಅರಿಕೆಯ ಮಹಾಯಾಜಕನು ಆತನಾಗಿದ್ದಾನೆ. Now church, understand what I'm trying to tell you. ಸಭೆ, ನಾನು ಹೇಳುವುದನ್ನು ಲಕ್ಷ್ಯ ಕೊಟ್ಟು ಕೇಳ್ರಿ. You know what God says? ದೇವರು ಏನು ಹೇಳ್ತಾನೆ? When you confess, there is a high priest there. ನೀವು ಅರಿಕೆ ಮಾಡುವಾಗ ಅಲ್ಲಿ ಒಬ್ಬ ಮಹಾಯಾಜಕನು ಇದ್ದಾನೆ. And he's the high priest of our confession. ನಮ್ಮ ಅರಿಕೆಯ ಒಂದು ಮಹಾಯಾಜಕನು ಆತನಾಗಿದ್ದಾನೆ. Listen to me carefully. ಲಕ್ಷ್ಯ ಕೊಟ್ಟು ಕೇಳ್ರಿ. You know what is confession means? ಅರಿಕೆ ಅಂತಂದ್ರೆ ಗೊತ್ತ್ರಿ ಏನಿದೆ ಅಂತ You know ಹೇಳಿ? what the confession means? ಅರಿಕೆ ಅಂದ್ರೆ ಏನ್ ಗೊತ್ತ್ರಿ? Speaking the same word as God speaks. ದೇವರು ಮಾತನಾಡಿದ ಹಾಗೆಯೇ ಮಾತನಾಡುವುದು ಅದು ಅರಿಕೆಯಾಗಿದೆ. You get what I'm telling ನಾನು about the Bible? ಬೈಬಲ್ ಪ್ರಕಾರವು ಅರಿಕೆ ಅಂದ್ರೆ Speaking exactly like God speaks. ದೇವರು ಮಾತನಾಡಿದ ಹಾಗೆಯೇ ಮಾತನಾಡುವುದು ಅರಿಕೆಯಾಗಿದೆ. Now church, listen to me carefully. ಸಭೆ ಲಕ್ಷ್ಯ ಕೊಟ್ಟು ಕೇಳ್ರಿ. Where there is no confession, there is no high priest. ಎಲ್ಲಿ ಅರಿಕೆ ಇರೋದಿಲ್ಲವೋ ಅಲ್ಲಿ ಮಹಾಯಾಜಕನು ಇರೋದಿಲ್ಲ. Where there is confession, there is a high priest. ಎಲ್ಲಿ ಅರಿಕೆ ಇದೆಯೋ ಅಲ್ಲಿ ಮಹಾಯಾಜಕನು ಇರ್ತಾನೆ. We make the ministry of the high priest silent by not confessing. ನಾವು ಯಾವಾಗ ಅರಿಕೆ ಮಾಡೋದಿಲ್ಲವೋ ಆ ಮಹಾಯಾಜಕನ ಸೇವೆಯನ್ನು ನಾವು ಮೌನ ಕೆಲಸಕ್ಕೆ ಬಾರದ ಹಾಗೆ ಮಾಡ್ತೇವೆ. You got what I said? ನಾನು ಹೇಳುದು ಅರ್ಥವಾಗ್ತಾ ಇದ್ದೇನೆ? I will tell you. ನಾನು ಹೇಳ್ತೇನೆ, Not all the confession. ಎಲ್ಲಾ ಅರಿಕೆಗಳು ಅಲ್ಲ. Okay, nan Lakshmisri, not all the confession. ಎಲ್ಲಾ ಅರಿಕೆಗಳಲ್ಲ. There are two kinds of confession. ಅಲ್ಲಿ ಎರಡು ತರವಾದ ಅರಿಕೆಗಳಿವೆ. One is a negative confession and second one is a positive confession. ಒಂದು ನಕಾರಾತ್ಮಕವಾದ ಅರಿಕೆ, ಇನ್ನೊಂದು ಸಕಾರಾತ್ಮಕವಾದ ಅರಿಕೆ. Okay, don't forget this. ಅದನ್ನು ಮರೆತು ಬಿಡಬೇಡ್ರಿ. Now both confession opens the door for the spirit realm. ಈ ಎರಡು ಅರಿಕೆಯು ಈ ಆತ್ಮಿಕ ಜಗತ್ತಿಗೆ ಬಾಗಿಲವನ್ನು ತೆಗಿತದೆ. Both confession opens door for the spirit realm. ಈ ನಾವು ಅರಿಕೆ ಮಾಡುವಾಗ ಆತ್ಮಿಕ ಜಗತ್ತಿಗೆ ಬಾಗಿಲವನ್ನು ತೆಗಿತದೆ. Now listen to this carefully. ಲಕ್ಷ್ಯ ಕೊಟ್ಟು ಕೇಳ್ರಿ. ನಾಲ್ಕು ಸತ್ತೋಗ್ಬಿಟ್ಟೆ ನಾನು ನಕ್ಕು ಸತ್ತು ಹೋಗ್ಬಿಟ್ಟೆ. What you are doing? ನೀವೇನ್ ಮಾಡ್ತಾ ಇದ್ದೀರಿ? See, you are telling there is a confession down. ಅಲ್ಲಿ ನೀವು ಅರಿಕೆ ಮಾಡ್ತಾ ಇದ್ದೀರಿ. You are telling. ನೀವು ಹೇಳ್ತಾ ಇದ್ದೀರಿ. I laughed. I was giggling or I was smiling. ನಾನು ನಗುತ್ತಾ ಇದ್ದೆ ಅಂತ ಹೇಳಿ ನೀವು ಅರಿಕೆ ಮಾಡಿದ್ರಿ. The second part of your confession was. ಆ ಒಂದು ಅರಿಕೆಯ ಎರಡನೇ ಭಾಗ You ಏನಂದ್ರೆ opened the door for the death to come inside.
ನೀವು ಆ ಒಂದು ಮರಣಕ್ಕೆ ನೀವು ಬಾಗಿಲವನ್ನು ತೆಗೆದಿರಿ. ನಕ್ಕು ನಕ್ಕು ಸತ್ತು ಹೋಗ್ಬಿಟ್ಟೆ ನಾನು ನಕ್ಕು ಸತ್ತು ಹೋಗ್ಬಿಟ್ಟೆ. That means, ಅದರ ಅರ್ಥ, see, you are laughing is good, ನೀನು ನಗುವುದು ಒಳ್ಳೆಯದು, but you confess also death there. ಆದ್ರೆ ಅದ್ರ ಜೊತೆ ನೀನು ಮರಣವನ್ನು ಸಹ ಆಯ್ಕೆ ಮಾಡಿದಿ. Unknowingly, the spirit of death you welcome there. ನಿಮ್ಗೆ ಅರಿವಿಲ್ಲದೆ ನೀವು ಆ ಮರಣದ ಆತ್ಮಕ್ಕೆ ನೀವು ಆಮಂತ್ರಣ ಕೊಟ್ಟಿರಿ. Don't do that. ಅದನ್ನ ಮಾಡ್ಬೇಡ್ರಿ. Never do that. ಆ ರೀತಿಯಾಗಿ ಮಾಡ್ಬೇಡ್ರಿ. ಯಾಕಂದ್ರೆ By doing that, ಆ ರೀತಿಯಾಗಿ ಮಾಡುವ ನಿಮಿತ್ತವಾಗಿ spiritual realm door is open for you. ಆ ಆತ್ಮಿಕವಾದ ಜಗತ್ತಿನ ಬಾಗಿಲವು ನಿಮಗಾಗಿ ಅದು ತೆರೆಯಲ್ಪಟ್ಟಿದೆ. See, this is my life and this is how I live. This is over. ಇದು ನನ್ನ ಜೀವನವಾಗಿದೆ, ಇದೇ ರೀತಿಯಾಗಿ ನಾನು ಜೀವಿಸ್ತೇನೆ, ಇಲ್ಲೇ ಮುಗೀತು. I don't want more than anything. ಇದಕ್ಕಿಂತ ನನಗೆ ಹೆಚ್ಚು ಬೇಡ. This is what God has written. ದೇವರು ಹಣೆ ಬರದಲ್ಲಿ ಇದೇ This ಬರೆದಿದ್ದಾನೆ. is my faith. ಇದು ನನ್ನ ಹಣೆ ಬರ. You know what you did? ನೀವೇನ್ ಮಾಡ್ತಾ ಇದ್ದೀರಿ ಗೊತ್ತ್ರಿ? You opened the door for the demons to come inside. ನೀವು ದೆವ್ವಗಳಿಗೆ ಬಾಗ್ಲವನ್ನು ತೆಗೆದಿದ್ದೀರಿ ಮನೆಯೊಳಗೆ And ಬರ್ಲಿಕ್ಕೆ. you know what the demon did? ಮತ್ತು ಆ ದೆವ್ವ ಏನ್ ಮಾಡ್ತು ಗೊತ್ತ್ರಿ? Took hold of your confession. ಅದು ನಿಮ್ಮ ಅರಿಕೆಯ ಮಾತನ್ನು ಹಿಡ್ಕೊಳ್ತು. And it did exactly what you told. ಮತ್ತು ನೀನು ಯಾವ ರೀತಿಯಾಗಿ ಹೇಳಿದ್ಯೋ ಅದೇ ರೀತಿಯಾಗಿ ಆ ದೆವ್ವ ಕೆಲಸ ಮಾಡ್ತದೆ. You want me to show you that? ಅದು ನೀವು ತೋರಿಸ್ಬೇಕಂತ ಹೇಳಿ ಬಯಸ್ತೀರಿ? Let's go to the book of Proverbs. ಜ್ಞಾನೋಕ್ತಿಯನ್ನು ತೆಗೆದುಕೊಳ್ಳೋಣ್ರಿ. Okay. If I'm not wrong, it should be in the you are snared by the words of your mouth. ನೀವು ನಿಮ್ಮ ಬಾಯಿಯ ಮಾತುಗಳಿಂದ ನೀವು ಹಿಡಿಯಲ್ಪಟ್ಟಿರಿ. I think it's in the 6th chapter. ಅದು ವರ್ಷ 6ನೇ ಅಧ್ಯಾಯ 6th chapter, 2nd verse. 6ನೇ ಅಧ್ಯಾಯ 2ನೇ ವಚನದ ಮಾಡಿ ಓದ್ಕೊಳ್ರಿ. ನಿನ್ನ ಬಾಯಿ ಮಾತುಗಳಿಂದ ನೀನು ಸಿಕ್ಕಿಕೊಂಡಿದ್ದೀ. Do you know what the Bible says? ಬೈಬಲ್ ಏನು ಹೇಳ್ತದೆ ಗೊತ್ತ್ರಿ? Bible tells, ಬೈಬಲ್ ಹೇಳ್ತದೆ, by the words of your mouth you were snared. ನಿನ್ನ ಬಾಯಿ ಮಾತುಗಳಿಂದ ನೀನು ಸಿಕ್ಕಿಕೊಂಡೆ. ಹೇಳಿ ಸಾಕಾಗಿತ್ತು ನನಗೆ. ಹೇಳಿ ಸಾಕಾಯ್ತು ನನಗೆ. What do you mean? ಅದರ ಅರ್ಥ ಏನ್ರಿ? I am fed up about my life by telling you. ಇದು ಹೇಳುವ ಮುಖಾಂತರವಾಗಿ ನನ್ನ ಜೀವಿತದಿಂದ ಹೇಳೋದಷ್ಟೇ ಮಾಡ್ರಿ, ಸಾಕಾಗೋದು ಮಾಡಬೇಡ್ರಿ. ಹೇಳೋದಷ್ಟೇ ಮಾಡ್ರಿ, ಸಾಕಾಗೋದು ಮಾಡಬೇಡ್ರಿ. But people do that. ಆದ್ರೆ ಜನರು ಮಾಡ್ತಾರೆ. They say ನಾನು ಸಾಕಾಗ್ಬಿಟ್ಟಿದ್ದೆ ಅವ್ರಿಗೆ. ನನಗೆ ಅವ್ರು ಹೇಳಿ ಸಾಕಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ನನ್ನ ಗಂಡನಿಗಂತೂ ಹೇಳಿ ಬೇಜಾರಾಗ್ಬಿಟ್ಟಿದೆ. ನನ್ನ ಗಂಡನಿಗೆ ಹೇಳಿ ಬೇಜಾರಾಗ್ಬಿಟ್ಟಿದೆ. What did you do? ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ? You got depression by telling. ಅದು ಹೇಳುವ ಮುಖಾಂತರವಾಗಿ ನಿನಗೆ ಒಂದು ಕುಗ್ಗುತನ ಬರ್ತದೆ. Now let me show you one more verse. ಇನ್ನೊಂದು ವಚನ ನಾನು ತೋರಿಸ್ತೇನೆ. And that will answer many of your things. ಅದು ಬಹಳ ವಿಷಯಗಳಿಗೆ ಉತ್ತರ ಕೊಡುತ್ತದೆ. Do you know something? How did the enemy come into the house of Job? ಈ ವೈರಿಯು ಯೋಬನ ಮನೆ ಒಳಗಡೆ ಹೇಗೆ ಪ್ರವೇಶ ಮಾಡಿದೆ ಅಂತ ಗೊತ್ತ್ರಿ? Did you anytime think about this? ಅದರ ವಿಷಯವಾಗಿ ಆಲೋಚನೆ ಮಾಡಿದ್ದೀರಿ? See, God gave a permission to attack Job. ದೇವರು ಸೈತಾನನಿಗೆ ಒಂದು ಯೋಬನ ಮೇಲೆ ದಾಳಿ ಮಾಡಲಿಕ್ಕೆ ಅನುಮತಿ ಕೊಡ್ತಾನೆ. Read the Bible carefully. ಬೈಬಲನ್ನು ಎಚ್ಚರವಿದ್ದು ಓದಿದ್ರೆ ದೇವರು ಹೇಳ್ತಾನೆ, attack Job. ನೀನು ಯೋಬನ ಮೇಲೆ ನೀನು ದಾಳಿ ಮಾಡು. But he doesn't say he removed the hedge from the Job. ಆದ್ರೆ ದೇವರು ಆ ಯೋಬನ ಸುತ್ತಲಿನ ಆ ಒಂದು ಬೇಲಿಯನ್ನು ತೆಗೆಯೋದಿಲ್ಲ, ತೆಗೆದಿದ್ದಾನಂತ ಹೇಳೋದಿಲ್ಲ. He never removed the hedge. ಆ ಒಂದು ಬೇಲಿಯನ್ನು ಯೋಬನ ಸುತ್ತಲಿರುವ ಬೇಲಿಯನ್ನು ಆತನು ತೆಗೆದಿಲ್ಲ. He said, go attack. ಆತನು ಹೇಳ್ತಾನೆ ಸೈತಾನನಿಗೆ, ನೀನು ಹೋಗಿ ದಾಳಿ ಮಾಡು ಅಂತ ಹೇಳ್ತಾನೆ. You know where he opened the door? ಯೋಬನು ಆತನ ಬಾಗಿಲವನ್ನು ಎಲ್ಲಿ ತೆಗಿತಾನೆ ಗೊತ್ತ್ರಿ? Where he broke the hedge? ಆ ಒಂದು ಬೇಲಿ ಎಲ್ಲಿ ಮುರಿದಿದ್ದಾನೆ ಗೊತ್ತ್ರಿ? Job 3:25. ಯೋಬ 3ನೇ ಅಧ್ಯಾಯ 20ನೇ ವಚನ, 25ನೇ ವಚನ. ಯಾಕೆಂದರೆ ಬಹಳವಾದ ಹೆದರಿಕೆಯು ನಮ್ಮ ಮೇಲೆ ಬಂತು, ನಾನು ಅಂಜಿದೆ, ನನಗೆ ಬಂತು, ನನಗೆ ಭದ್ರತೆ ಇರಲಿಲ್ಲ, ನನಗೆ ವಿಶ್ರಾಂತಿಯೂ ಇರಲಿಲ್ಲ, ನಾನು ಸಮಾಧಾನವಾಗಿಯೂ ಇರಲಿಲ್ಲ, ಆದಾಗ್ಯೂ ಕಳವಳ ಬಂದಿತು. You know what Job says? ಯೋಬನು ಏನು ಹೇಳ್ತಾನೆ ಗೊತ್ತ್ರಿ? I was restless inside. ಒಳಗಡೆ ನಾನು ಒಂದು ಭಯದಲ್ಲಿದ್ದೆ. There was fear inside. ಒಳಗಡೆ ಒಂದು ಭಯವಿತ್ತು. And I was struggling. ನಾನು ಹೋರಾಡ್ತಾ ಇದ್ದೆ. What I feared came upon me. ಎದರ ವಿಷಯವಾಗಿ ನಾನು ಭಯ ಹೊಂದಿದ್ದೇನೋ ಅದೇ ನನ್ನ ಮೇಲೆ ಬಂತು. ಅಯ್ಯೋ, ನನ್ನ ಮಕ್ಕಳಿಗೆ ಏನಾಗ್ತಿತ್ತು?
ಅಯ್ಯೋ ನನ್ನ ಮಕ್ಕಳಿಗೆ ಏನಾಗ್ತಿದೆ ಏನೋ. See what you are doing? ನೀನೇನ್ ಮಾಡ್ತಾ ಇದ್ದೀರಿ? You are confessing negativity upon your children. ನಿನ್ನ ಮಕ್ಕಳ ಮೇಲೆ ನೀನು ನಕಾರಾತ್ಮಕವಾದ ವಿಷಯಗಳನ್ನು ನೀನು ಉಚ್ಚಾರ ಮಾಡ್ತಾ You ಇದ್ದೀರಿ. yourself are breaking the hedge. ನೀನೇ ಸ್ವತಃ ಆ ಒಂದು ಬೇಲಿಯನ್ನು ನೀನು ಮುರಿತಾ ಇದ್ದೀರಿ. And you know what is enemy doing? ಮತ್ತು ವೈರಿ ಏನ್ ಮಾಡ್ತಾ ಇದ್ದಾರೆ ಗೊತ್ತ್ರಿ? He's not doing because you broke, he came inside. ನೀನು ಮುರಿದ ಕಾರಣ, ಆ ಬೇಲಿಯನ್ನು ಮುರಿದ ಕಾರಣ ಆತನು ಒಳಗೆ ಪ್ರವೇಶ ಮಾಡಿದನು. What all you spoke about yourself? ನಿನ್ನ ವಿಷಯವಾಗಿ ನೀನ್ ಏನೇನ್ ಮಾತಾಡಿದ್ದೆ? What did you speak about yourself? ನಿನ್ನ ವಿಷಯವಾಗಿ ನೀನ್ ಏನೇನ್ ಮಾತಾಡಿದ್ದೆ? See, do you think God, Jesus was happy when he was hearing your confession? ನಿನ್ನ ಅರಿಕೆಯನ್ನು ಕೇಳುವಾಗ ಕ್ರಿಸ್ತನಿಗೆ ಸಂತೋಷವಾಯ್ತ್ರಿ? ನಿನಗೆ ಮದುವೆ ಮಾಡ್ಕೊಂಡು ಸಾಕಾಗ್ಬಿಟ್ಟಿದೆ. ನಿನಗೆ ಮದ್ವೆ ಮಾಡ್ಕೊಂಡು ಸಾಕಾಗ್ಬಿಟ್ಟೈತಿ ನನಗೆ. ಎಷ್ಟು ಜನ ಆಗಿದ್ದೀರಿ? That is why your marriages are that way. ಯಾಕಂದ್ರೆ ಅದಕ್ಕಾಗಿ ನಿನ್ನ ಮದುವೆಗಳು ಆ ರೀತಿಯಾಗಿದೆ. See, every day should be, your love should be keep on growing. It is coming down. ನಿನ್ನ ಪ್ರೀತಿಯು ದಿನ ದಿನ ಹೆಚ್ಚಬೇಕು, ಆದ್ರೆ ಅದು ಕಡಿಮೆ ಆಗಬಾರ್ದು. It should keep it growing. ಅದು ಹೆಚ್ಚಾಗಬೇಕು. What? ಅದ್ರಲ್ಲಿ ಏನಾಗ್ತಾ ಇದೆ? ಅದು ಕೆಳಗೆ ಹೋಗ್ತಾ ಇದೆ. It's your problem. ಅದು ನಿನ್ನ ಸಮಸ್ಯೆ. But Jesus says, ಆದ್ರೆ ಕ್ರಿಸ್ತನ he is the ಹೇಳ್ತಾನೆ, high priest of our confession. ನಮ್ಮ ಅರಿಕೆಯ ಮಹಾಯಾಜಕನು You know what ಆತನಾಗಿದ್ದಾನೆ. it means? ಅದರ ಅರ್ಥ ಏನಾಗಿದೆ ಗೊತ್ತ್ರಿ? Whatever problem comes to me, ನನಗೆ ಯಾವುದೇ ಸಮಸ್ಯೆ ಬರಲಿ, you know what I will do? ನಾನು ಏನ್ ಮಾಡ್ತೇನಂದ್ರೆ, God, ದೇವ್ರೇ you are always on the throne. ನೀನು ಯಾವತ್ತಿಗೂ ನನ್ನ ಸಿಂಹಾಸನದ ಮೇಲೆ You are ಇದ್ದೀಯ. always on the ನೀನು throne. ಯಾವತ್ತಿಗೂ ಸಿಂಹಾಸನದ ಮೇಲೆ My ಇದ್ದೀಯ. faith is in you. ನನ್ನ ನಂಬಿಕೆಯು ನಿನ್ನಲ್ಲಿದೆ. My trust is in you. ನನ್ನ ಒಂದು ಭರವಸೆಯು I ನಿನ್ನಲ್ಲಿದೆ. know, Lord. ನನಗೆ ಗೊತ್ತಿದೆ I am ಕರ್ತನೆ, struggling physically. ನಾನು ದೈಹಿಕವಾಗಿ ಹೋರಾಡ್ತಾ I know, ಇದ್ದೇನೆ. Lord. ನನಗೆ ಗೊತ್ತಿದೆ Death ಕರ್ತನೆ, may be approaching ಆ me. ಮರಣವು ನನ್ನ ಹತ್ತಿರಕ್ಕೆ ಬರ್ತಾ ಇರಬಹುದು, ಆದ್ರೆ I shall live and declare the praises of God. ನಾನು ಜೀವಿಸಿ ಕ್ರಿಸ್ತನ ಒಂದು ಸ್ತೋತ್ರಗಳನ್ನು ನಾನು ಘೋಷಿಸ್ತೇನೆ. What happened? ಅಲ್ಲೇನಾಯ್ತು? There is life you are speaking. ನೀನು ಅಲ್ಲಿ ಜೀವವನ್ನು ಮಾತನಾಡ್ತಾ You ಇದ್ದಿ, are ಉಚ್ಚರಿಸ್ತಾ applying the ಇದ್ದಿ. blood there. ನೀನು ಅಲ್ಲಿ ರಕ್ತವನ್ನು ಹಚ್ತಾ ಇದ್ದಿ. That is called the high priest of our confession. ಅದೇ ನಮ್ಮ ಅರಿಕೆಯ ಮಹಾಯಾಜಕನ ಅದು ಅರ್ಥವಾಗಿದೆ. Now, do you know what is our problem? ಆದ್ರೆ ನಮ್ಮ ಸಮಸ್ಯೆ ಏನಾಗಿದೆ Your ಗೊತ್ತೇ? negativity has opened the door for you. ನಿನ್ನ ಒಂದು ನಕಾರಾತ್ಮಕ ಮಾತುಗಳು, ತಪ್ಪಾದ ಮಾತುಗಳು ಬಾಗಿಲವನ್ನು ತೆಗೆಯಲ್ಪಟ್ಟಿದೆ. That is why your problem is. ಅದೇ ನಿನ್ನ ಸಮಸ್ಯೆ ಆಗಿದೆ. ನನ್ನ ಮಗಳಿಗೆ ತಲೆಗೆ ಎಷ್ಟು ಹೊಡೆದು ಹಾಕಿದ್ರು ಒಳಗೆ ಹೊಂಟಿಲ್ಲ. ಇಲ್ ಬಿಡ್ರಿ, ನನ್ನ ಮಗಳಿಗೆ ಎಷ್ಟು ತಲೆಗೆ ಹೊಡೆದು ಹಾಕಿದ್ರು ಹೊರಟಿಲ್ರಿ ಅಂತ ಹೇಳ್ತೀವಿ. What happened? ಅಲ್ಲೇನಾಗ್ತದೆ? What you are telling? ನೀವೇನು ಹೇಳ್ತಾ ಇದ್ದೀರಿ? My one daughter is a fool. ನನ್ನ ಮಗಳು It ಮೂರ್ಖಳಾಗಿದ್ದಾಳೆ. makes sense she was a fool. Did God tell that? ದೇವರ ಆ ರೀತಿಯಾಗಿ ಹೇಳಿದ್ದಾರೆ? Not at all. ಆ ರೀತಿಯಾಗಿ ಹೇಳಿಲ್ಲ. God never told. ದೇವರ ಆ ರೀತಿಯಾಗಿ God ಹೇಳಿಲ್ಲ. said, I am very wise. ದೇವರು ಹೇಳಿದ್ದಾನೆ, ನಾನು ನಿನಗೆ ಜಾಣನಾಗಿ ಮಾಡಿದ್ದೇನೆ. See, if they are not wise in this field, they are wise in another field. ಅವರು ಈ ಒಂದು ಕ್ಷೇತ್ರದಲ್ಲಿ ಅವರು ಜಾಣ ಇಲ್ಲ ಅಂತಂದ್ರೆ ಇನ್ನೊಂದು ಕ್ಷೇತ್ರದಲ್ಲಿ ಅವರು ಜಾಣರಾಗಿದ್ದಾರೆ. ದಿನ ದಿನ ಹೋಗ್ಬೇಕಾದ್ರೆ ಅವರು ಹೆಚ್ಚಾಗ್ತಾರೆ. ಅವರ You cursed ಜ್ಞಾನದಲ್ಲಿ. about yourself. ನಿನ್ನ ವಿಷಯವಾಗಿ ನೀನು ಶಾಪ You ಹಾಕಿದ್ದೀರಿ. cursed your husband or your wife. ನಿನ್ನ ಗಂಡನ ಅಥವಾ ನಿನ್ನ ಹೆಂಡತಿಯನ್ನು ನೀನು ಶಾಪ You cursed your ಹಾಕಿದ್ದೀರಿ. children. ನಿನ್ನ ಮಕ್ಕಳಿಗೆ ನೀನು ಶಾಪ ಹಾಕಿದ್ದೀರಿ. You know some mother-in-laws tell you, ಯಾವಾಗ ಕಾಲಿಟ್ಟು ನಿನ್ನ ಕಾಲುಗಳು ಯಾವುದು ಸರಿ ಇಲ್ಲ. ಕೆಲವೊಂದು ಅತ್ತೆಗಳು ಹೇಳ್ತಾರೆ ಸೊಸೆಗೆ, ನೀನು ಯಾವಾಗ ಕಾಲಿಟ್ಟಿದ್ಯೋ ನಿನ್ನ ಕಾಲು ಗುಣ ಚಲೋ ಇಲ್ಲ ಅಂತ ಹೇಳಿ. ಅದಕ್ಕಾಗಿ ನಿಮ್ಮ ಮನೆಗೆ ಯಾಕಾಗಿತ್ತು ಅಂತ ಏನು ಹೇಳಿ ಯಾಕಾಗತ್ತೈತಿ? ಅದು ನಿನ್ನ ಮನೆ ಯಾಕೆ ಹಂಗಾಗಿದೆ ಅಂತಂದ್ರೆ ನೀನು ಏನು ಹೇಳ್ತಿ ಅದೇ ಆಗ್ತಾ ಇದೆ. ಕಾಲ್ನಾಗ ಗುಣ ಬರುದಿತ್ತು ಅಂತಂದ್ರೆ ಮತ್ತೆ ದೇವರಿಂದ ಯಾಕಬೇಕು ಗುಣ? ಕಾಲಿಂದ ಗುಣ ಬರ್ಬೇಕಾದ್ರೆ ದೇವರಿಂದ ನನಗೆ ಏನ್ ಬೇಕ್ರಿ ಮತ್ತೆ? See, you are talking something wrong, my friend. ನೀವು ತಪ್ಪಾಗಿ ಮಾತನಾಡ್ತಾ ಇದ್ದೀರಿ ಸ್ನೇಹಿತರೆ, Something wrong. ತಪ್ಪಾಗಿ ಮಾತನಾಡ್ತಾ Be very ಇದ್ದೀರಿ. careful. ಅದಕ್ಕೆ ಎಚ್ಚರ Don't ವಹಿಸ್ಕೊಳ್ಳಿ. speak bad. ತಪ್ಪಾಗಿ ಮಾತಾಡಕ್ ಹೋಗ್ಬೇಡ್ರಿ. Speak the right confession. ಒಳ್ಳೆ ಸರಿಯಾದ ಒಂದು ಅರಿಕೆಯನ್ನು ನೀವು ಮಾಡ್ರಿ. And when you do the right confession, ಮತ್ತು ಸರಿಯಾದ ಅರಿಕೆ ನೀವು ಮಾಡುವಾಗ then enemy cannot touch you. ಆ ವೈರಿಯು ನಿನಗೆ ಮುಟ್ಲಿಕ್ಕಾಗೋದಿಲ್ಲ. The Bible says, ಬೈಬಲ್ ಹೇಳ್ತದೆ, when you proclaim or when you speak, ನೀನು ಮಾತನಾಡುವಾಗ ಅಥವಾ ನೀನು ಘೋಷಿಸುವಾಗ the things are done there. ಅಲ್ಲಿ ಆ ಸಂಗತಿಗಳು ಅದೇ ರೀತಿಯಾಗಿ ಆಗ್ತದೆ. Okay, in the olden days there were people called herald. You know, do you remember herald? Some people don't know that. Herald. ಹಳೆ ಕಾಲದಲ್ಲಿ ಹೆರಾಲ್ಡ್ ಅನ್ನೋ ಜನರು ಇರ್ತಿದ್ರು. ಈಗ ರಾಜರ ಸಮಯದಲ್ಲಿ in the times of kings. ರಾಜರ ಸಮಯದಲ್ಲಿ ಲಕ್ಷ್ಯ ಕೊಟ್ಟು ಕೇಳ್ರಿ. ಕೇಳ್ರಿ. In the days of kings, ಆ ರಾಜರ ಸಮಯದಲ್ಲಿ there were certain people with the cycle with having a bow in their hands. ಕೆಲವು ಜನರು ಸೈಕಲ್ ಅಲ್ಲಿ ಹೊಡ್ಕೊಂಡು ಅವ್ರ ಕೈಯಲ್ಲಿ ಪೋಪೋ ಇರ್ತಾ ಇತ್ತು. Okay, you remember that? ಅದು In certain ನೆನಪಿದೆ? villages, still ಸಾರುವುದು ಅಂತ ಹೇಳ್ತೀವಿ ನಾವು.
ಅವ್ರು ಸಾರ್ತಾ ಇರ್ತಾರೆ. Do you know what the king will do? ಆ ರಾಜನ ಏನ್ ಮಾಡ್ತಾನೆ He ಗೊತ್ತ್ರಿ? will call them. ಅವರನ್ನು ಕರೆದು He give the bopo into their hands. ಅವರ ಕೈಯಲ್ಲಿ ಆ ಬೊಬ್ಬು ಅಂತ ಹೇಳಿ ಅದನ್ನು ಕೊಡ್ತಾನೆ. Bopo ಅಂದ್ರೆ ದೊಡ್ಡ ಅಗಲ ಇರ್ತದೆ, ಓದ್ರೋದಿರ್ತದೆ. ಅದ್ರಲ್ಲಿ ಹೋದ್ರೆ ಹೇಳ್ತಾರೆ. Okay, he gives them the order. ಅವ್ರಿಗೆ ಒಂದು ನಿಯಮವನ್ನು ಹೊರಡಿಸ್ತಾನೆ, ಆಜ್ಞೆಯನ್ನು ಹೊರಡಿಸ್ತಾನೆ. Don't tell this to my people. ಈ ಒಂದು ಆಜ್ಞೆಯು ನನ್ನ ಜನರಿಗೆ ಹೋಗು ಹೇಳು ಅಂತ You know what they ಹೇಳ್ತಾನೆ. used to do? ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಸೈಕಲ್ ಅನ್ನು ತೆಗೆದುಕೊಂಡು They used to come to Anandnagar place. ಆನಂದನಗರ್ ಪ್ರಾಂತಕ್ಕೆ ಅವ್ರು ಬರ್ತಾ ಇದ್ರು. They used to say, "Ayyo, ayyo, listen to me." ಅವ್ರು ಹೇಳ್ತಾ ಇದ್ರು, ಅಯ್ಯೋ ಅಯ್ಯೋ ನನ್ನ ಮಾತನ್ನು ಕೇಳ್ರಿ. The moment he starts screaming, ಯಾವ ಕ್ಷಣ ಆತನು ಈಗ ಒದರ್ಲಿಕ್ಕೆ ಘೋಷಣೆ ಮಾಡ್ಲಿಕ್ಕೆ ಪ್ರಾರಂಭ everybody ಮಾಡ್ತಾನೆ, will stand and begin to hear. ಪ್ರತಿಯೊಬ್ರು ನಿಂತು ಆತನು ಏನ್ ಹೇಳ್ತಾ ಇದ್ದಾನೋ ಕೇಳ್ತಾ And ಇದ್ರು. everybody will know this man is come from the king and he has brought a message from the king. ಮತ್ತು ಪ್ರತಿಯೊಬ್ಬರಿಗೆ ಗೊತ್ತಾಗ್ತಾ ಇತ್ತು ಈ ಒಬ್ಬ ವ್ಯಕ್ತಿಯು ರಾಜ್ಯದಿಂದ ಬಂದಿದ್ದಾನೆ, ರಾಜ್ಯದಿಂದ ಒಂದು ಸಂದೇಶ ತಂದಿದ್ದಾನೆ ಅಂತ And they ಹೇಳಿ. attentively hear. ಮತ್ತು ಲಕ್ಷ್ಯ ಕೊಟ್ಟು ಅದು ಕೇಳ್ತಾ And ಇದ್ರು. he is to speak what the king spoke. ಮತ್ತು ರಾಜನು ಏನ್ ಹೇಳ್ತಾನೋ ಅದನ್ನು, ಆ ಮಾತುಗಳನ್ನು ಆತನ ಜನರಿಗೆ ಹೇಳ್ತಾ ಇದ್ದ. Same way, ಅದೇ ರೀತಿಯಲ್ಲಿ we have a king whose word in hand. ನಮಗೆ ರಾಜ್ಯದ ಒಂದು ವಾಕ್ಯವು ನಮ್ಮ ಕೈಯಲ್ಲಿ ಇದೆ. Proclaim it to the spirit world. ಆ ಮಾತನ್ನು ಈ ಆತ್ಮಿಕ ಜಗತ್ತಿಗೆ ನೀವು ಘೋಷಿಸಿರಿ. When you do that, ಅದನ್ನು ನೀವು ಮಾಡುವಾಗ enemies know this is a word of the king which is coming through your mouth. ವೈರಿಗೆ ಗೊತ್ತಾಗ್ತದೆ ಇದು ರಾಜನ ಒಂದು ಮಾತಾಗಿದೆ, ಆ ರಾಜನ ಮಾತು ನಿನ್ನ ಬಾಯಿಂದ ಅದು ಹೊರಡ್ತಾ ಇದೆ. I want you to read one verse. ಒಂದು ವಚನವನ್ನು ಓದಬೇಕಾಗಿ Psalms ಬಯಸ್ತೇನೆ. 33 and verse 6. ಕೀರ್ತನೆ 33ನೇ ಅಧ್ಯಾಯ 6ನೇ ವಚನ. Please read. ದಯಮಾಡಿ ಓದ್ಕೊಳ್ರಿ Loud and clear. ಜೋರಾಗಿ ಸ್ಪಷ್ಟವಾಗಿ. ಕೀರ್ತನೆ 33:6. ಯೆಹೋ- ಆತನ ವಾಕ್ಯದಿಂದ ಆಕಾಶವು, ಆತನ ಬಾಯಿ ಉಸಿರಿನಿಂದ ಅದರ ಸೈನ್ಯವೆಲ್ಲವೂ ಉಂಟಾಯಿತು. And there is two beautiful words. ಇಲ್ಲಿ ಎರಡು ಸುಂದರವಾದ ಪದಗಳಿದೆ. One is word. ಒಂದು ವಾಕ್ಯವು, Second one is the spirit. ಇನ್ನೊಂದು ಆತ್ಮವು, Usiru. ಉಸಿರು. Okay, the breath. Okay, correct. That's right. ಉಸಿರು. Okay, that's in other words, it's the spirit. It's ruah. ಇನ್ನೊಂದು ಮಾತುಗಳಲ್ಲಿ ಹೇಳಬೇಕಾದ್ರೆ ಅದು ಆತ್ಮವಾಗಿದೆ. Okay, do you know what God says? ದೇವರೇನು ಹೇಳ್ತಾನೆ ಗೊತ್ತೇ? ಆ ವಾಕ್ಯವು And the spirit ಅದು ಆತ್ಮವು is both in one. ಅದು ಎರಡು ಪ್ರಾಮುಖ್ಯವಾಗಿದೆ. I don't know whether you believe me or not. ನಾನು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ. Word and your breath comes together. ಬಾಯಿಯ ಮಾತು ಮತ್ತು ನಿನ್ನ ಉಸಿರು ಒಟ್ಟಾಗಿ ಸೇರಿ ಬರ್ತದೆ. If there is no breath is not coming, only words are coming, that means that there is some problem in it. There is something else. ಬರೀ ಬಾಯಿ ಮಾತುಗಳು ಬರ್ತಾ ಇದೆ, ಆದ್ರೆ ಉಸಿರು ಬರ್ತಾ ಇಲ್ಲ ಅಂದ್ರೆ ನಿನ್ನಲ್ಲಿ ಏನೋ Actually, it ಸಮಸ್ಯೆ ಇದೆ. cannot come that way. ಅದು ಆ ರೀತಿಯಾಗಿ ಬರ್ಲಿಕ್ಕೆ ಸಾಧ್ಯವಿಲ್ಲ. I am speaking now. ಈಗ ನಾನು ಮಾತನಾಡಬೇಕಾದ್ರೆ There is breath coming and there is words coming. ಮಾತು ಜೊತೆ ಅಲ್ಲಿ ಉಸಿರು ಸಹ ಬರ್ತಾ ಇದೆ. That's what God is telling. ಅದೇ ದೇವರು ಹೇಳ್ತಾ ಇದ್ದಾನೆ. Okay, ಲಕ್ಷಿಸ್ರಿ, keep on listening to me. ಲಕ್ಷಿಸ್ರಿ. When I am speaking the word of God there, ಅಲ್ಲಿ ನಾನು ದೇವರ ವಾಕ್ಯವನ್ನು ಮಾತನಾಡುವಾಗ you know what happens? ಅಲ್ಲಿ ಏನಾಗ್ತದಂದ್ರೆ The breath of God, that's the Holy Spirit of God, and the word of God immediately activates there. ಅಲ್ಲಿ ದೇವರ ಒಂದು ವಾಕ್ಯವು ಉಸಿರು ಅಂದ್ರೆ ಆ ಪವಿತ್ರ ಆತ್ಮನು ತಕ್ಷಣ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭವಾಗ್ತದೆ. Remember that. ಅದನ್ನು ನೆನಪಿದ್ದೇನೆ ನಿಮ್ಗೆ. God does that. ದೇವರದನ್ನು And ಮಾಡ್ತಾನೆ. God spoke, the Holy Spirit created. ಮತ್ತು ದೇವರು ಮಾತನಾಡಿದಾಗ ಪವಿತ್ರಾತ್ಮನು ಅದನ್ನು ಸೃಷ್ಟಿ ಮಾಡಿದನು. Let me finish with this. ಇದರಿಂದ ನಾನು ಮುಗಿಸ್ತೇನೆ. I will give you certain important things. ಈಗ ಕೆಲವೊಂದು ಪ್ರಾಮುಖ್ಯವಾದ ವಿಷಯಗಳನ್ನು ನಾನು ಹೇಳ್ತೇನೆ. The Bible says, ಬೈಬಲ್ ಹೇಳ್ತದೆ at the age of 80, 80 ವಯಸ್ಸಿನಲ್ಲಿ Moses lost his confidence. ಮೋಶೆಯು ತನ್ನ ಭರವಸೆಯನ್ನು ಕಳ್ಕೊಂಡ. He gave 5 reasons for God, saying that God, I don't want to go. ದೇವರಿಗೆ ಆತನು 5 ಕಾರಣಗಳು ಕೊಡ್ತಾನೆ. ದೇವರೇ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ God ಹೇಳಿ. says you go. ಆದ್ರೆ ದೇವರು ಹೇಳ್ತಾನೆ ನೀನು ಹೋಗು. Then God tells, I will give you a sign. ದೇವರು ಹೇಳ್ತಾನೆ ನಾನು ನಿನಗೆ ಒಂದು ಚಿಹ್ನೆಯನ್ನು ಕೊಡ್ತೇನೆ. Okay, one day I will talk to you all the 3 signs. ಒಂದಿನ ನಾನು ಆ ಎಲ್ಲ ಚಿನ್ನದ ವಿಷಯವಾಗಿ ನಾನು He ಹೇಳ್ತೇನೆ. says, what is in your hand? ಆತನು ಹೇಳ್ತಾನೆ ನಿನ್ನ ಕೈಯಲ್ಲಿ ಏನಿದೆ? He says, it's a rod. ಅದು ಒಂದು ಕೋಲಾಗಿದೆ. Now listen to me. ಲಕ್ಷ್ಯ ಕೊಟ್ಟು ಕೇಳ್ರಿ. Every time when you keep your Bible in your hand, it is just the word of God. ಪ್ರತಿ ಸಾರಿ ಈ ಬೈಬಲ್ ಅನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳುವಾಗ ಅದು ಸುಮ್ಮನೆ ಅದು ಬೈಬಲ್ ಆಗಿರ್ತದೆ If ಅಷ್ಟೇ. you don't spend your time in searching the scriptures and reading the scriptures and understanding the scripture, it doesn't carry any weight for you.
ನೀನು ಬೈಬಲ್ ಅನ್ನು ತೆಗೆದು ಓದಲಿಲ್ಲ, ಅದನ್ನು ಹುಡುಕ್ಲಿಲ್ಲ, ಅದು ಅರ್ಥ ಮಾಡಿಕೊಂಡಿಲ್ಲ ಅಂತಂದ್ರೆ ಅದು ಯಾವುದೇ ಅರ್ಥ ತರೋದಿಲ್ಲ. Many people ask me, ಬಹಳ ಜನ ನನ್ನ ಕೇಳ್ತಾರೆ, Pastor, from where do you get all these truths? ಸಭಾಪಾಲಕರೇ, ಈ ಎಲ್ಲ ಸತ್ಯಾಂಶ ನಿಮ್ಗೆ ಎಲ್ಲಿಂದ ಅರ್ಥ ಆಗ್ತದೆ ಅಂತ ಕೇಳ್ತಾರೆ. Where do I get it? It's there in the Bible. You read, I read, you understand, and I understand. ನೀವು ಓದ್ತೀರಿ, ನಾನು ಓದ್ತೇನೆ, ನೀವು ಅರ್ಥ ಮಾಡ್ಕೊಳ್ತೀರಿ, ನಾನು ಅರ್ಥ ಮಾಡ್ಕೊಳ್ತೇನೆ. ನಾನು ಬೈಬಲಿಂದ ಸಿಗ್ತದೆ ಅದು. Everything is there in the Bible. ಅದೆಲ್ಲವೂ ಬೈಬಲ್ ಅಲ್ಲಿ ಇದೆ. See, for you, you don't fall in love. For me, I fall in love. ನಿಮಗೆ ನೀನು ಅದು ಪ್ರೀತಿಯಲ್ಲಿ ಬೀಳೋದಿಲ್ಲ, ಆದ್ರೆ ನನಗೆ ನಾನು ಅದು ಪ್ರೀತಿಯಲ್ಲಿ I love ಬೀಳ್ತೇನೆ. that. ನಾನು ಅದನ್ನು Yesterday ಪ್ರೀತಿಸ್ತೇನೆ. night at 2:30 somewhere I was sitting and writing I was reading the verse. I found so many new things in the scriptures. ನಿನ್ನೆ ರಾತ್ರಿ 2:30 ಗಂಟೆವರೆಗೂ ನಾನು ಅದನ್ನು ಬೈಬಲ್ ಓದ್ತಾ ಎಷ್ಟೋ ವಾಕ್ಯ ಭಾಗಗಳನ್ನು ತೆಗೆದು ಹುಡುಕಿ ನೋಡ್ತಾ ನಾನು ಎಷ್ಟೋ ಅಧ್ಯಯನ ಮಾಡ್ತಾ ಇದ್ದೆ. And it is there in the Bible. ಮತ್ತೆ ಅದೆಲ್ಲ ಬೈಬಲ್ ಅಲ್ಲಿ ಇದೆ. You don't read. ಅದನ್ನು ನೀವು ಓದೋದಿಲ್ಲ. That's why it's not interesting to you. ಅದಕ್ಕೆ ನಿನಗೆ ಆಸಕ್ತಿ ಇಲ್ಲ ರೀ. See, why this Bible is marvelous? ಯಾಕೆ ಆ ದೇವರ ವಾಕ್ಯ ಅಥವಾ ಬೈಬಲ್ ಬಲವಿಲ್ಲದೆ ಅದಾಗ್ತದೆ In your life. ನಿನ್ನ ಜೀವಿತದಲ್ಲಿ? The very simple thing is, ಸರಳವಾದ ಕಾರಣ ಏನಂದ್ರೆ, you thought it as either ordinary book. ಯಾಕಂದ್ರೆ ನೀವು ನೆನೆಸ್ತೀರಿ ಅದು ಒಂದು ಸಾಧಾರಣವಾದ ಒಂದು ಪುಸ್ತಕವಾಗಿದೆ ಅಂತ It's ಹೇಳಿ. not ordinary. ಅದು ಸಾಧಾರಣವಾದ You know what the ಪುಸ್ತಕ second ಅಲ್ಲ. thing God told Moses? ಎರಡನೇ ವಿಷಯ ದೇವರು ಮೋಶೆಗೆ ಏನು ಹೇಳ್ತಾರೆ ಗೊತ್ತೇ? What is first thing? He says, what's in your hand? ಮೊದಲನೇದಾಗಿ ಅದನ್ನ ಕೇಳ್ತಾನೆ, ನಿನ್ನ ಕೈಯಲ್ಲಿ ಏನಿದೆ? It's a rod. ಅದನ್ನ ಹೇಳ್ತಾನೆ, ಅದು ಕೋಲಿದೆ. Second thing he says, ಎರಡನೇ ವಿಷಯ ಅದನ್ನ ಹೇಳ್ತಾನೆ, throw it down. ಅದನ್ನು ಕೆಳಗೆ ಹಾಕು. See now, if Moses said, ಯಾಕೆ ಹೋಗಿಬೇಕು ಅದನ್ನ? ಈಗ ಮೋಶೆ ಕೇಳಿದ್ರೆ, ಯಾಕೆ ನಾನು ಆ ಕೋಲನ್ನು Why should ಎಸಿಬೇಕು? I do that? ಯಾಕೆ ನಾನು ಅದನ್ನು ಮಾಡಬೇಕು? ಬೇಡ. ನಾ ಮಾಡೋದಿಲ್ಲ, I will not do it. ನಾನು ಮಾಡೋದಿಲ್ಲ. That is why the word of God has included the, you are not turning to sin. ಅದು ಹಾಗೆ ಮಾಡದೇ ಇದ್ದಾಗ ಅದು ಹಾವಾಗಿ ಮಾರ್ಪಾಡವಾಗ್ತಾ ಇರಲಿಲ್ಲ. See, when God says you read the word, why should I read the word? ದೇವರು ಹೇಳುವಾಗ ನೀನು ಬೈಬಲ್ ಅನ್ನು ಓದು, ವಾಕ್ಯವನ್ನು ಓದು ಅಂತ ಹೇಳ್ಬೇಕಾದ್ರೆ ನಾನು ಯಾಕೆ ಓದಬೇಕು ಅಂತ ಯಾಕೆ ಹೇಳ್ತೀನಿ? ನನಗೆ ಯಾಕೆ ಬೇಕು? ಅದರಲ್ಲಿ ಏನಂತದ ಐತಿ? ಅಂತದೇನೈತಿ It's such ಅದರಲ್ಲಿ? boring there. ಅದು ಎಷ್ಟು ಬೇಜಾರಾಗ್ತದೆ. Only names are there. ಬರೀ ಹೆಸರುಗಳಷ್ಟೇ ಇವೆ. ನೀವು ಆಕ್ಚುಲಿ ಕರೆಕ್ಟ್ ಓದಿಲ್ಲ ಅಷ್ಟೇ. ನೀವು ಸರಿಯಾಗಿ ಓದಿಲ್ಲ ಅಷ್ಟೇ. ಯಾವ ವ್ಯಕ್ತಿ ಅದರಲ್ಲಿ ಪ್ರೀತಿಯಲ್ಲಿ ಬಿದ್ದಿದ್ದ ಅವನು ಹೆಂಡತಿ ಪ್ರೀತಿನೂ ಕಳ್ಕೊಂಡಿದ್ದಾನೆ. ಯಾವ ವ್ಯಕ್ತಿ ಬೈಬಲ್ ಅಲ್ಲಿ ಪ್ರೀತಿಸ್ತಾನೋ ಹೆಂಡತಿ ಪ್ರೀತಿ ಸಹ ಕಳ್ಕೊಂಡಿದ್ದಾನೆ. ಕಳ್ಕೊಂಡಿಲ್ಲ. ಐದು ಪ್ರೀತಿ ಐತಿ. ಫಸ್ಟ್ ಇಸ್ ಗಾಡ್ಸ್ ವರ್ಕ್. ಪ್ರೀತಿ ಐತಿ, ಸಂಪೂರ್ಣ ಕಳ್ಕೊಂಡಿಲ್ಲ. ಅಂದ್ರೆ ಮೊದಲು ದೇವರ ಪ್ರೀತಿ. Second is my wife. ಎರಡನೇದು ನನ್ನ ಹೆಂಡತಿ. For me, the Bible speaks. Bible is beautiful. ನನಗೆ ಬೈಬಲ್ ಇದು ಬಹಳ ಸುಂದರವಾಗಿದೆ. ನಿಮಗೆ ಓದೋದಿಲ್ಲ ಬೈಬಲ್. What I know. ನಿಮ್ಮ ಹಾಗೆ ನಾನು ಬೈಬಲ್ ಓದೋದಿಲ್ಲ. ನನಗೆ ಎಷ್ಟು ಗೊತ್ತೋ ಅಷ್ಟೇ ಸ್ವಲ್ಪ ಓದ್ತೇನೆ. And I love to understand that little. ಮತ್ತು ಅದಷ್ಟೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. The Bible, God says, ದೇವ್ರು ಹೇಳ್ತಾನೆ, throw it down. ಅದನ್ನು ಕೆಳಗೆ ಹಾಕು. Then became a snake. ಅದು ಹಾವಾಗಿ And he ಮಾರ್ಪಾಟವಾಯಿತು. started running. ಅದು ಹೋಗ್ಲಿಕ್ಕೆ ಪ್ರಾರಂಭವಾಯಿತು. ಆತನು ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. God says, why do you fear? ದೇವ್ರು ಹೇಳ್ತಾನೆ, ಯಾಕೆ ಭಯ ಪಡ್ತಾ ಇದ್ದಿ? Why do you fear? ನೀನು ಯಾಕೆ ಭಯ ಪಡ್ತಾ ಇದ್ದಿ? Catch it by the tail. ಅದನ್ನು ಬಾಲದಿಂದ ನೀನು ಹಿಡಿ ಅಂತ Now ಹೇಳ್ತಾನೆ. listen to me carefully. ಲಕ್ಷ್ಯ ಕೊಟ್ಟು ಕೇಳ್ರೆ Very important. ಬಹಳ ಪ್ರಾಮುಖ್ಯವಾಗಿದೆ. You need to fear and tremble for the word of God. ನೀನು ದೇವರ ವಾಕ್ಯಕ್ಕಾಗಿ ನಡುಗಬೇಕು, ಭಯಪಡಬೇಕು. You should fear the word of God which is there in your hand. ನಿನ್ನ ಕೈಯಲ್ಲಿರುವ ಆ ದೇವರ ವಾಕ್ಯಕ್ಕೆ ನೀನು ಭಯಪಡಬೇಕು, ನಡುಗಬೇಕು. How many of you really fear the word of God? ಎಷ್ಟು ಜನರು ನೀವು ನಿಜವಾಗಿ ದೇವರ ವಾಕ್ಯಕ್ಕೆ ಭಯಪಡ್ತೀರಿ? ನೀವು certain ಜನ ಎಷ್ಟು ಮಂದಿ ಬೈಬಲ್ ತಂದಿರಿ ತೋರಿಸಿ ನೋಡೋಣ. ಎಷ್ಟು ಜನ ನೀವು ಬೈಬಲ್ ತಂದಿದ್ದೀರಿ ತೋರಿಸ್ರಿ. ಲೆಕ್ಕ ಎತ್ತಿ ತೋರಿಸ್ತೀನಿ ಬೈಬಲ್. ಎಷ್ಟು ಮಂದಿ ಪಕ್ಕದವ್ರು ಬೈಬಲ್ ಇಸ್ಕೊಂಡು? ಎಷ್ಟು ಮಂದಿ ಪಕ್ಕದವ್ರು ಬೈಬಲ್ ಇಸ್ಕೊಂಡು? ನಿಮ್ಗೆ ಅಷ್ಟು ಬೇಜಾರಾಗೈತೆ ಯಾಕಂತಂದ್ರೆ ಯು ಡೋಂಟ್ ರೆಸ್ಪೆಕ್ಟ್ ದ ವರ್ಡ್ ಆಫ್ ಗಾಡ್. ನೀವು ದೇವರ ವಾಕ್ಯಕ್ಕೆ ನೀವು ಮರ್ಯಾದೆ ಕೊಡೋದಿಲ್ಲ. ಯು ಡೋಂಟ್ ಫಿಯರ್ ಅಂಡ್ ಟ್ರಬಲ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ನೀನು ಭಯ ಪಡೋದಿಲ್ಲ. ಯು ಶುಡ್ ಫಿಯರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕಾಗಿ ನೀನು ಭಯ ಪಡಲೇಬೇಕು. ಡೋಂಟ್ ಫಿಯರ್. ನೀನು ಭಯ ಪಡದೇ ಇದ್ರೆ, ಡೋಂಟ್ ಫಿಯರ್ ಫಾರ್ ದಿಸ್ ವರ್ಡ್, ಯು ಡೋಂಟ್ ಫಿಯರ್ ಫಾರ್ ಗಾಡ್. ನೀನು ಈ ವಾಕ್ಯಕ್ಕಾಗಿ ನೀನು ಭಯ ಪಡದೇ ಇದ್ದರೆ ದೇವರಿಗೂ ಸಹ ನೀನು ಭಯ ಪಡೋದಿಲ್ಲ. ಎಲ್ಲ ಮೊಬೈಲ್ ಅಲ್ಲಿ ಬಂದಿದ್ದಾವೆ. ಈಗೆಲ್ಲ ಮೊಬೈಲ್ ನಲ್ಲಿ ಬಂದಿದೆ. ನಾನು ಸಿನ್ಸಿಯರ್ಲಿ ಟೆಲಿಂಗ್ ಯು, ನಿಂದಿರಿಸಿರೋದನ್ನ ಗೆಟ್ ದ ವರ್ಡ್ ಆಫ್ ಗಾಡ್. ಅದೆಲ್ಲ ನಿಂದಿರಿಸ್ರಿ, ದೇವರ ವಾಕ್ಯವನ್ನು ತೆಗೆದುಕೊಂಡು ಬನ್ನಿ. ಫಿಯರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕಾಗಿ ಭಯ ಪಡ್ರಿ. ಇದಕ್ಕೆ ಎಷ್ಟು ನೀನು ಭಯ ಪಡ್ತೀಯೋ ಅಷ್ಟು ಪ್ರಕಟಣೆ ನಿನಗೆ ಸಿಗ್ತದೆ. ಈ ದೇವರ ವಾಕ್ಯಕ್ಕಾಗಿ ನೀನು ಎಷ್ಟು ಭಯ ಪಡ್ತೀಯೋ ಅಷ್ಟು ಪ್ರಕಟಣೆಗಳು ನಿನಗೆ ಸಿಗ್ತದೆ. The Bible becomes alive for you. ಬೈಬಲ್ ನಿನ್ನ ಜೀವಿತದಲ್ಲಿ ಜೀವಂತವಾಗ್ತದೆ. You know what the Bible says? ಬೈಬಲ್ ಏನ್ ಹೇಳ್ತದೆ ಗೊತ್ತ್ರಿ? God says take that fire and tail. ದೇವರು ಹೇಳ್ತಾರೆ, ಹಾವನ್ನು ಬಾಲದಿಂದ ನೀನು ಹಿಡಿ. And when it again it became a rod. ಅದಾದ ಮೇಲೆ ಅದು ಮತ್ತು ಕೋಲಾಗಿ ಮಾರ್ಪಾಟವಾಗ್ತದೆ. You know what happened?
ಅಲ್ಲೇನಾಗ್ತದಂದ್ರೆ when he was taking the rod, ಆ ಒಂದು ಕೋಲನ್ನು ತೆಗೆದುಕೊಳ್ಳುವಾಗ the Bible says, Bible and ಹೇಳ್ತದೆ. Moses took the rod of God, the Bible says. ಮತ್ತು ಬೈಬಲ್ ಹೇಳ್ತದೆ ಮೋಶೆಯು ದೇವರ ಆ ಒಂದು ಕೋಲನ್ನು ಆತನು ತೆಗೆದುಕೊಂಡನು. The rod became the rod of God. ಆ ಒಂದು ಕೋಲು ದೇವರ ಕೋಲ ಆಯಿತು. When it was in the hand of Moses, ಅದು ಮೋಶೆ ಕೈಯಲ್ಲಿದ್ದಾಗ it was an ordinary rod. ಅದು ಸಾಧಾರಣವಾದ ಒಂದು ಕೋಲಾಗಿತ್ತು. But when he threw and he started trembling over that, ಅದನ್ನು ಕೆಳಗೆ ಹಾಕಿ ಅದನ್ನು ನೋಡಿ ನಡಗಲಿಕ್ಕೆ ಪ್ರಾರಂಭ ಮಾಡಿದಾಗ it turned into the rod of God. ಅದು ದೇವರ ಒಂದು ಕೋಲಾಗಿ ಅದು All ಮಾರ್ಪಾಡಾಯಿತು. all the miracles what Moses did was with the rod of God. ಆ ಮೋಶೆ ಮಾಡಿದ ಎಲ್ಲಾ ಒಂದು ಮಹತ್ ಕಾರ್ಯಗಳು ಆ ದೇವರ ಒಂದು ಕೋಲಿನಿಂದ It ಆತನು is by the ಮಾಡಿದ್ದಾನೆ. word of God the miracles will happen. ದೇವರ ವಾಕ್ಯದ ನಿಮಿತ್ತವಾಗಿ ಅಲ್ಲಿ ಮಹತ್ ಕಾರ್ಯಗಳಾಗ್ತವೆ. You need to apply the blood ನೀನು ಆ ರಕ್ತವನ್ನು ನೀನು ಹಚ್ಚಬೇಕಾಗ್ತದೆ by the word of God. ದೇವರ ವಾಕ್ಯದ ನಿಮಿತ್ತವಾಗಿ. Then your houses are protected. ಅವಾಗ ನಿನ್ನ ಮನೆ Stop all the ಸಂರಕ್ಷಿಸಲ್ಪಡುತ್ತದೆ. negative confession. ಎಲ್ಲ ನಕಾರಾತ್ಮಕವಾದ ಒಂದು ಅರಿಕೆಗಳನ್ನು ನಿಲ್ಲಿಸ್ಬಿಡ್ರಿ. Stop that. ಅದನ್ನು ನಿಲ್ಲಿಸ್ರಿ. Don't speak. ಅದನ್ನು ಮಾತನಾಡಬೇಡ್ರಿ. Speak right thing. ಸರಿಯಾದ ಮಾತುಗಳನ್ನು ಮಾತಾಡ್ರಿ. ದೇವರ ವಾಕ್ಯವನ್ನು ಮಾತನಾಡ್ರಿ. Do you know many times certain people tell, why are you not so tensed? ಕೆಲವೊಂದು ಸಾರಿ ಜನರು ಹೇಳ್ತಾರೆ ಯಾಕೆ ನಿನಗೆ ಟೆನ್ಷನ್ ಇಲ್ಲವೋ ಅಂತ ಹೇಳಿ. ಯಾಕಾಗ್ಬೇಕ್ರಿ? But the word of God is there in my hand. ದೇವರ ವಾಕ್ಯವು ನನ್ನ ಕೈಯಲ್ಲಿ ಇರ್ಬೇಕಾದ್ರೆ ನಾನು ಯಾಕೆ ಭಯಪಡ್ಬೇಕು? Because the word of God is there in my hand, that doesn't tell that the problem will not come. ದೇವರ ವಾಕ್ಯ ನನ್ನ ಬಳಿ ಇರ್ಬೇಕಾದ್ರೆ ನನಗೆ ಸಮಸ್ಯೆ ಬರೋದಿಲ್ಲ ಅಂತ ಹೇಳೋದಿಲ್ಲ. ಬರ್ತದೆ. ಸಮಸ್ಯೆ ಬರ್ತದೆ. ಸಮುದ್ರನೂ ಇರುತ್ತದೆ. ಕೆಂಪು ಸಮುದ್ರವೂ ಸಹ ಇರ್ತದೆ. We have the Bible. ಆದ್ರೆ ನಮ್ಮ ಹತ್ರ ದೇವರ ವಾಕ್ಯ Hit the word of God, it turns. ಅದು ದೇವರ ವಾಕ್ಯವನ್ನು ಹೊಡೆಯಿರಿ, ಅದು ಮಾರ್ಪಾಟವಾಗ್ತದೆ. Speak the word. ದೇವರ ವಾಕ್ಯವನ್ನು ಮಾತನಾಡಿ. Believe the word. ದೇವರ ವಾಕ್ಯವನ್ನು ನಂಬ್ರಿ. ಮೋಶೆ ಹಿಂಗೆ ಹೇಳಿದ್ರೆ ಸ್ವಾಮಿ ಹಾವಾಗಿದೆ ಅದನ್ನ ಯಾರು ಹಿಡ್ಕೊಂತಾರೆ ಏನೇ ಹಿಡ್ಕೊ ಹೋಗೋದು ಓಡ್ಬಿಟ್ರೆ. ಮೋಶೆ ಈ ರೀತಿಯಾಗಿ ಹೇಳಿದ್ರೆ ಅದು ಹಾವಾಗಿದೆ ಸ್ವಾಮಿ ನೀನೇ ಹಿಡ್ಕೊಂಡು ನಾನು ಹಿಡ್ಕೊಳ್ಳೋಂಗಿಲ್ಲ ಅಂತ ಹೇಳಿ ಓಡೋಗಿದ್ರೆ ಮತ್ತೆ ಆತನು ನಂಬ್ತಾ ಇರಲಿಲ್ಲ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ. ಆದ್ರೆ ದೇವರನ್ನು ಆತನು ನಂಬಿದನು. ಹಾವು ಹಿಡಿಯೋರು ತಲೆಯಿಂದ ಹಿಡಿತಾರೆ, ಬಾಲದಿಂದ ಹಿಡಿಯೋದಿಲ್ಲ. ಎಷ್ಟು ಜನ ಹಾವು ಹಿಡಿತೀರಿ? ನಾನು ಹಾವು ಹಿಡಿತೇನೆ. ಹಾವಿಂದ ನಾನು ಭಯ ಪಡೋದಿಲ್ಲ. ಅದು ಎಂತದೇ ಇರ್ಲಿ ನಾನು ಹಾವು ಹಿಡಿತೇನೆ. ಆದ್ರೆ ಬಾಲದಿಂದ ನಾನು ಹಿಡಿಯೋದಿಲ್ಲ. ನಾನು ತಲೆಯಿಂದ ಹಾವನ್ನು ಹಿಡಿತೇನೆ. ಹಾವು ನೋಡ್ಬೇಕಾದ್ರೆ ಮೊದಲೇ ವಿಷಯ ನಾನು ನೋಡ್ತೇನೆ ಆ ತಲೆ ಎಲ್ಲಿದೆ ಅಂತ. ನನ್ನ ಕಾಲನ್ನು ಮೊದಲು ಆ ತಲೆ ಮೇಲೆ ಇಡ್ತೇನೆ. ಅದಾದ ಮೇಲೆ ಅದರ ತಲೆಯನ್ನು ನಾನು ಹಿಡಿತೇನೆ. ಅದಾದ ಮೇಲೆ ಅದು ಕೈಯಲ್ಲಿ ಇರ್ತದೆ, ನಿನ್ನ ಕೈ ಸುತ್ತಿದ್ರು ಸಹ ನಿನಗೆ ಏನಾಗೋದಿಲ್ಲ. ಆದ್ರೆ ಈ ನೀರ್ ಹಾವು ಇರ್ತದಲ್ಲ ಅದು ನಿನ್ನ ಮೈ ಮೇಲೆ ಬಂದ್ರೆ ಅದು ನಿನ್ನ ಮೈ ಮೇಲೆ ರಾಶಸ್ ಆಗ್ತದೆ. ಮಣ್ಮುಖ ಹಾವು ಅಂತ ಹೇಳ್ತಾರೆ, ಎರಡು ಕಡೆ ತಲೆ ಇರ್ತದೆ. ಮಣ್ಮುಖ ಹಾವು ಅಂತ ಹೇಳ್ತಾರೆ. ಅದು ಏನು ಮಾಡೋದಿಲ್ಲ, ಅದು ಏನು ಕಡೆಯಿಂದ ಇದು ಒಂದ್ ಕಡೆ ಇಳಿತೈತಿ, ಇದು ಒಂದ್ ಕಡೆ ಇಳಿತೈತಿ. Only the rattlesnakes are very dangerous because it hits by the tail. ಈ ರಾಟಲ್ ಸ್ನೇಕ್ ಅಂತ ಹೇಳಿ ಬರ್ತದ್ರೆ ಅದು ಮಾತ್ರ ಬಹಳ ಡೇಂಜರಸ್ ಇರ್ತದೆ, ಯಾಕಂದ್ರೆ ಅದು ಬಾಲದಿಂದ ಹೊಡಿತದೆ. ಓಕೆ, ಅಂಡ್ ಈವನ್ ಯಾರು ಹಾವು ಹಿಂಗೆ ಕಡಿದ್ರು ಹಿಂಗೆ ಒಳಗೆ ಬಿಡಬಾರ್ದು, ಅದು ಹಂಗೆ ಹಿಡ್ಕೋಬೇಕು, ಹಂಗಂದ್ರೆ ವಿಷ ಬಿಡುವುದಿಲ್ಲ. ಆ ಹಾವು ಕಡಿದ್ರು ಸಹ ಅದನ್ನು ಒಳ್ಳಾಗ ಬಿಡಬಾರ್ದ್ರಿ, ಯಾಕಂದ್ರೆ ಅದು ಹೊಳ್ಳಿದ್ರೆ ಅದು ವಿಷ ಬಿಡ್ತದೆ. ಓಕೆ, ನೀವು ಕಣ್ಣು ಮುಚ್ಕೊಂತ ಎಷ್ಟು ಹೊಳ ಬಿಡ್ತಿರ್ತದೆ, ಅದು ಹಿಂಗೆ ಹೊಡೆದು ಹಿಂಗೆ ತಿರುಗಿ ಬಿಡ್ತಿರ್ತದೆ. ದಟ್ಸ್ ಅ ಸ್ನೇಕ್ಸ್ ಸ್ಪೆಷಾಲಿಟಿ. ಅದು ಹಾವಿನ ಒಂದು ವಿಶೇಷತೆ ಆಗಿದೆ. ಹೊಡೆದು ಅದು ತಿರುಗಿ ಬಿಡ್ತದೆ, ತಕ್ಷಣ ಅದು ವಿಷ ಬಿಡ್ತದೆ. ಅದನ್ನ ಅದೇ ರೀತಿಯಾಗಿ ಹಿಡಿದ್ರೆ ಅದು ತಿರುಗೋದಿಲ್ಲ. ಆ ಹಾವನ್ನು ಯಾವತ್ತು ನೀನು ಬಾಲವನ್ನು ಹಿಡಿಬಾರ್ದು, ತಲೆ ಹಿಡಿಬೇಕು. ಆದ್ರೆ ದೇವರು ಹೇಳ್ತಾನೆ ಆ ಬಾಲವನ್ನು ಹಿಡಿ ಅಂತ ಹೇಳ್ತಾರೆ. ಅದಾದ ಮೇಲೆ ಕೋಲಾಗ್ತದೆ. ನೀನು ದೇವರನ್ನು ನಂಬ್ರಿ. ದೇವರು ಏನೋ ವಿಷಯ ಹೇಳ್ಬೇಕಾದ್ರೆ ಅದನ್ನ ನಂಬ್ರಿ. ನಿನಗಾಗಿ ಆ ಸಂಗತಿಗಳು ಬದಲಾವಣೆ. ಈ ಬೈಬಲ್ ನಿನಗಾಗಿ ಆಗುತ್ತೆ, ಅದು ನಿನಗೆ ಆಶೀರ್ವಾದವಾಗಿದೆ. ನೀನು ದೇವರ ವಾಕ್ಯವನ್ನು ಮಾತನಾಡ್ರಿ, ಅದು ಆಶೀರ್ವಾದ ತರ್ತದೆ. ಆ ಒಂದು ಸೀಮೆಯನ್ನು ದಾಟಿ ಹೋಗ್ಬೇಡ್ರಿ. ಕೊನೆ ವಿಷಯ ನಾವು ಮಾಡ್ತೇವೆ.
cover your families, your house, yourself by the blood. Two kinds of prayer we will go. ನಾವು ಎರಡು ತರವಾದ ಪ್ರಾರ್ಥನೆಗಳನ್ನು ನಾವು ಮಾಡಿಕೊಳ್ಳೋಣ. First one, ಮೊದಲನೇದಾಗಿ we'll ask God forgiveness for the wrong confessions what we have done. ನಾವು ಮಾಡಿದ ತಪ್ಪಾದ ಅರಿಕೆಗಳು, ಬಾಯಿಂದ ಮಾಡಿದ ತಪ್ಪಾದ ಮಾತುಗಳನ್ನು ಮಾತನಾಡಿದ್ದೇವೆ, ಅದಕ್ಕಾಗಿ ನಾವು ಕ್ಷಮಾಪಣೆಯನ್ನು We'll ಕೇಳೋಣ. tell God, forgive me, forgive my family, forgive my everybody. Lord, wash us with the precious blood. ನಾವು ದೇವರಿಗೆ ಹೇಳಿಕೊಳ್ಳೋಣ, ದೇವರೇ ನನ್ನನ್ನು ಕ್ಷಮಿಸು, ನನ್ನ ಕುಟುಂಬದವರನ್ನು ಕ್ಷಮಿಸು, ನನ್ನ ಜನರನ್ನು ಕ್ಷಮಿಸು ಅಂತ ನಾವು ಕೇಳಿಕೊಳ್ಳೋಣ. We'll ask forgiveness for our church. ನಮ್ಮ ಸಭೆಗಾಗಿ ನಾವು ಕ್ಷಮಾಪಣೆಯನ್ನು ಕೇಳಿಕೊಳ್ಳೋಣ. Okay, and second thing, ಎರಡನೇ ವಿಷಯ, we'll confess the positive things or apply the blood of Jesus upon our family. ಮತ್ತು ನಾವು ಸಕಾರಾತ್ಮಕವಾದ ಸರಿಯಾದ ವಿಷಯಗಳನ್ನು ನಮ್ಮ ಜೀವಿತದ ಮೇಲೆ ನಾವು ಆಯ್ಕೆ ಮಾಡಿಕೊಳ್ಳೋಣ And apply the blood of Jesus. ಮತ್ತು ದೇವರ ರಕ್ತವನ್ನು ನಮ್ಮ ಜೀವಿತದ ಮೇಲೆ ನಾವು Are you ಹಂಚಿಕೊಳ್ಳೋಣ. ready? ಸಿದ್ಧರಾಗಿದ್ದೇವೆ? Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ್ರಿ. Shall we all stand up? ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ್ರಿ. And we will confess our sins before God and ask God to forgive. ನಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ನಾವು ಕ್ಷಮಾಪಣೆಯನ್ನು ನಾವು ಕೇಳಿಕೊಳ್ಳೋಣ. 1 minute, let's all close our eyes. ಒಂದು ನಿಮಿಷ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. Now confess every sins or wrong confessions what you have done. ನೀವು ಮಾಡಿದ ಪ್ರತಿಯೊಂದು ಪಾಪವಾಗಲಿ ತಪ್ಪಾದ ಒಂದು ಬಾಯಿ ಮಾತುಗಳಾಗಲಿ ಅದಕ್ಕಾಗಿ ಕ್ಷಮಾಪಣೆಯನ್ನು ಕೇಳಿರಿ. Ask God to forgive you. ದೇವರಿಗೆ ಕೇಳ್ಕೊಳ್ರಿ, ದೇವರೇ ನನ್ನನ್ನು